ಅಳುತ್ತಾ ತನ್ನ ಕಾಲೇಜ್ ಬ್ಯಾಗ್ ಹಿಡಿದು ಒಂದೆಜ್ಜೆ ಮುಂದೆ ಇಟ್ಟವಳ ಮುಂದೆ ಆಗಲೇ ಅವಳಿಗೆ ಎದ್ದೇಳಲು ಸಹಾಯ ಮಾಡಿದ್ದ ಅರ್ಜುನ್ ಬಂದು ನಿಲ್ಲುವನು. ಏನಾದರೂ ಸಮಸ್ಯೆನಾ? ನೀವು ಅಳ್ತಿದ್ದೀರಾ? ಆ್ಯಂಡ್ ಆ ಡೆವಿಲ್ ನಿಮ್ಮನ್ನು ತಳ್ಳಿಬಿಟ್ಟ. ಏನಾದರೂ ಕಿರಿಕಾಯ್ತಾ ಎಂದು ಕಾಳಜಿಯಿಂದ ಪ್ರಶ್ನಿಸಿದನು. ಇಲ್ಲ ಎಂದು ತಲೆ ಆಡಿಸಿ ಅವನೊಂದಿಗೆ ಮಾತನಾಡಲು ಇಚ್ಛಿಸದೆ ಪುನಃ ಒಂದೆಜ್ಜೆ ಮುಂದೆ ಇಡಲು ತನ್ನೆರಡು ಕೈಗಳನ್ನು ಅಡ್ಡ ಇಟ್ಟು ಮತ್ತೆ ಅವಳನ್ನು ತಡೆದು ನಿಲ್ಲಿಸಿದ ಅರ್ಜುನ್ ಅವಳನ್ನೇ ದಿಟ್ಟಿಸಿ ನೋಡಿದ ತಕ್ಷಣ ತಿರುಗಿ ನೋಡುವ ಹುಡುಗಿ ಏನಲ್ಲ ಅವಳು. ಸಾಧಾರಣ ರೂಪಿನ ಹೆಣ್ಣವಳು. ಅದರಲ್ಲೂ ಅವಳ ಮುಖವನ್ನು ಆವರಿಸುವ ಆ ದೊಡ್ಡ ಕನ್ನಡಕ್ಕಷ್ಟೇನೂ ಆಕರ್ಷಕವಾಗಿಲ್ಲ. ಅಂದರೂ ಕೂಡ ಅರ್ಜುನ್ಗೆ ಏನೋ ಅವಳಲ್ಲಿ ಆಕರ್ಷಣೆ ಅಲ್ಲಲ್ಲ, ಮೊದಲ ಭೇಟಿಗೆ ಪ್ರೀತಿ ಉಂಟಾಗಿತ್ತು. ಪ್ರೀತಿಸಲು ಒಂದು ಕಾರಣ ಸಾಕು ಅನ್ನುವ ಹಾಗೆ ಅರ್ಜುನ್ಗೆ ಅವಳ ಮುಗ್ಧತೆ ಹಾಗೂ ಆ ನೀಲಿ ಕಂಗಳು ಬಹಳವೇ ಇಷ್ಟವಾಗಿತ್ತು. ಹಾಗಾಗಿ ಅವಳೊಂದಿಗೆ ಮಾತನಾಡಬೇಕೆನ್ನುವ ಹಂಬಲದಿಂದ ಕ್ಲಾಸ್ ಮಿಸ್ ಆದರೂ ಪರವಾಗಿಲ್ಲ ಅಂದುಕೊಂಡು ರೀಮಾಗೆ ಹೋಗಲು ತಿಳಿಸಿ ಸ್ವರಳ ಹಿಂದೆ ಓಡಿ ಬಂದಿದ್ದ. ಪ್ಲೀಸ್ ದಾರಿ ಬಿಡಿ, ನಾನು ಕ್ಲಾಸ್ಗೆ ಹೋಗಬೇಕು ಅಂತ ಕೊನೆಗೂ ಮೌನ ಮುರಿದು ತಲೆ ತಗ್ಗಿಸಿಯೇ ಮಾತನಾಡಿದಳು. ಹೆದರ್ಕೋಬೇಡಿ, ನಾನು ಎದುರಿಸ್ತಿಲ್ಲ. ನೀವು ಅಳುತ್ತಾ ಇದ್ದೀರಲ್ಲ, ಅದಕ್ಕೆ ಏನು ಅಂತ ಕೇಳೋಕ್ಕೆ ಬಂದೆ ಅಷ್ಟೇ. ಐ ಆಮ್ ಅರ್ಜುನ್ ರಾವ್, 3rd ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂತ ಪರಿಚಯ ಮಾಡಿಕೊಂಡನು. ಸರಿ ಅಂತ ಹೇಳಿದ್ದಾಳೆ ವಿನಃ ತನ್ನ ಪರಿಚಯವೇನೋ ಮಾಡಿಕೊಳ್ಳಲಿಲ್ಲ. ಸರಿ ಅಂತ ಬರೀ ತಲೆ ಆಡಿಸ್ತಾ ಇದ್ದೀರಾ? ನಿಮ್ಮ ಹೆಸರೇನು? ಫ್ರೆಷರಾ ಅಂತ ಕೇಳುವನು. ಇದೇ ಮೊದಲ ಬಾರಿಗೆ ಅವಳು ಹುಡುಗನನ್ನು ಇಷ್ಟೊತ್ತಿನ ತನಕ ಮಾತನಾಡಿಸಿದ್ದು. ಹಾಗಾಗಿ ಬೆವತ್ತು ಹೋಗಿದ್ದವಳು ಅವ ಮತ್ತೆ ಹೆಸರೇನು ಎಂದು ಕೇಳಿದಾಗ ಉತ್ತರಿಸದೆ ಅಲ್ಲಿಂದ ಓಡುವಳು. ಹುಡುಗಿ, ನಾನು ಹೆಸರೇನು ಅಂತ ಕೇಳಿದ್ದು, ಮದುವೆ ಆಗು ಅಂತಲ್ಲ ಎಂದು ನಗುತ್ತಾ ಹೇಳಿದವನು ಸ್ವರಳ ಹಿಂದೆಯೇ ಓಡುವನು. ಅಯ್ಯೋ ಗಣೇಶ, ಇವರೇನು ನನ್ನ ಹಿಂದೆಯೇ ಓಡು ಬರುತ್ತಿದ್ದಾರೆ? ಯಾಕೆ ಅಂತ ಗೊತ್ತಿಲ್ಲ. ಮೊದಲೇ ಅಮ್ಮ ಹೇಳಿದ್ದಾರೆ ಹುಡುಗರ ಜೊತೆ ಮಾತನಾಡಬೇಡ ಅಂತ. ಈಗ ನೋಡಿದರೆ ಇವರು ನನ್ನ ಬೆಂಬಿಡದೆ ಹಿಂದೆ ಬರುತ್ತಿದ್ದಾರಲ್ಲ ಎಂದು ಓಡು ನಡುಗೆಯಲ್ಲೇ ಹೋಗುತ್ತಿದ್ದವಳು ತನ್ನ ಫೋನ್ಗೆ ಮೆಸೇಜ್ ಬಂದಿದ್ದ ಕ್ಲಾಸ್ ರೂಮಿನ ನಂಬರ್ ನೋಡಿಕೊಂಡವಳು ಎದುರಿಗೆ ಸಿಕ್ಕಿದ್ದ ರೂಮ್ ಒಳಗೆ ಓಡಿದಳು. ಓ ಶಿಟ್, ಡಿಸ್ಕಸ್ಟಿಂಗ್, ಹೂ ಆರ್ ಯು? ಕೋಪದಲ್ಲಿ ಸಪ್ತ ಕಿರಿಚಿದಾಗ ಕೆಳಗೆ ಬಿದ್ದಿದ್ದ ಸ್ವರ ತನ್ನ ಕನ್ನಡಕವನ್ನು ಹುಡುಕಿ ಹಾಕಿಕೊಂಡವಳು ಸಪ್ತಾಳ ಎದುರಿಗೆ ತಲೆ ತಗ್ಗಿಸಿ ನಿಂತಳು. ಐ ಆಮ್ ಸಾರಿ ಅಕ್ಕ, ಗೊತ್ತಾಗಲಿಲ್ಲ. ಅದು ಅಲ್ಲಿ ಫಾಲೋ ಮಾಡ್ತಾ ಬರ್ತಾಯಿದ್ರು, ಅದಕ್ಕೆ ಹೆದರಿಕೊಂಡು ಓಡಿ ಬಂದೆ. ನಾನು ಬೇಕು ಅಂತ ಮಾಡಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಅಳುತ್ತಾ ಹೇಳುವಳು. ಜೀವದ ಗೆಳತಿಯರ ಮೊದಲ ಭೇಟಿ ಅನಿರೀಕ್ಷಿತವಾಗಿ ಆಗಿತ್ತು ಅಲ್ಲಿ. ತನ್ನ ಮುಂದೆ ಕೈ ಮುಗಿದು ನಿಂತಿದ್ದ ಹುಡುಗಿಯನ್ನು ನೋಡಿದ ಸಪ್ತಾಳಿಗೆ ಆಶ್ಚರ್ಯವಾಯಿತು. ಇಂಥ ಹುಡುಗಿಯರು, ಅದು ಕೂಡ ಈಗಿನ ಜನ್ರೇಷನ್ನಲ್ಲಿ ಇದ್ದಾರಾ ಅನಿಸಿತು. ಏನೇ ಅಂದರೆ ಏನೋ ಅನ್ನುವ ಕಾಲವಿದು. ಅಂಥದ್ರಲ್ಲಿ ಕೈ ಮುಗಿದು ಅಳುತ್ತಾ ನಿಂತಿರುವ ಹೆಣ್ಣನ್ನು ನೋಡಿ ಬಹಳವೇ ಅಚ್ಚರಿಗೊಂಡ ಸಪ್ತ ಪ್ರೊಫೆಸರ್ ಕ್ಲಾಸ್ ರೂಮ್ ಒಳಗೆ ಬಂದಾಗ ಸ್ವರಳಿಗೆ ಏನು ಹೇಳದೆ ಹೋಗಿ 2ನೇ ಬೆಂಚ್ನಲ್ಲಿ ಕುಳಿತುಕೊಂಡಳು. ಸಪ್ತ ಏನು ಹೇಳದೆ ಹೋಗಿದ್ದರಿಂದ ನಿರಳವಾದ ಸ್ವರ ಮೊದಲ ಬೆಂಚ್ ಖಾಲಿ ಇದ್ದುದರಿಂದ ಅಲ್ಲೇ ಹೋಗಿ ಕುಳಿತುಕೊಂಡಳು. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್, ವೆಲ್ಕಮ್ ಟು ಮಹಾವಿದ್ಯಾಲಯ ಯೂನಿವರ್ಸಿಟಿ. ಇದು ನಿಮ್ಮ ಇಂಜಿನಿಯರಿಂಗ್ ಮೊದಲ ದಿನ. ಎಲ್ಲರೂ ನಿಮ್ಮ ಕಾಲೇಜಿನ ದಿನವನ್ನು ಖುಷಿಯಿಂದ ಪ್ರಾರಂಭಿಸಿ. ನಮ್ಮ ಕಾಲೇಜ್ಗೆ ಒಳ್ಳೆ ಪ್ರಖ್ಯಾತಿ ತಂದುಕೊಡಿ ಅಂದ ಹಾಗೆ ನನ್ನ ಹೆಸರು ಪ್ರೊಫೆಸರ್ ಮಲ್ಲಿಕಾರ್ಜುನ್. ನಿಮಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಸಬ್ಜೆಕ್ಟ್ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದಾಗ ಎಲ್ಲರೂ ಮೌನವಾಗಿ ಕೂತಿದ್ದರೆ ಚಪ್ಪಾಳೆ ತಟ್ಟಿದ ಸ್ವರ ಎಲ್ಲರೂ ಅವಳತ್ತ ನೋಡಿದಾಗ ಮುಜುಗರಗೊಂಡು ತಲೆ ತಗ್ಗಿಸಿದಳು. ಒಬ್ಬರು ಬಾಯಲ್ಲಿ ಚ್ವಿಂಗಮ್ ಅಗಿಯುತ್ತಿದ್ದರೆ ಮತ್ತೊಬ್ಬರು ಫೋನ್ನಲ್ಲಿ ಮುಳುಗಿ ಹೋಗಿದ್ದರು. ಎಲ್ಲ ಹುಡುಗಿಯರು ಕಾಲ ಮೇಲೆ ಕಾಲು ಹಾಕಿ ಕೂತಿದ್ದರೆ ಹುಡುಗರು ಫ್ಯಾಷನ್ ಎನ್ನುವ ಹರಿದು ಹೋಗಿರುವ ಪ್ಯಾಂಟ್ ಹಾಕಿಕೊಂಡು ತಮ್ಮಿಷ್ಟ ಬಂದ ಹಾಗೆ ಕೂತಿದ್ದರು. ಇಂಥ ಸ್ಟೂಡೆಂಟ್ಗಳ ನಡುವೆ ಒಂದು ಹುಡುಗಿ ತಮ್ಮ ಮಾತಿಗೆ ಚಪ್ಪಾಳೆ ತಟ್ಟಿದಾಗ ಖುಷಿಗೊಂಡ ಮಲ್ಲಿಕಾರ್ಜುನ್ ಅವರು ಆ ಹುಡುಗಿಯನ್ನು ನೋಡಿದರು. ಓಕೆ, ಫಸ್ಟ್ ಬೆಂಚಿಂದ ನಿಮ್ಮ ಇಂಟ್ರೊಡಕ್ಷನ್ ಶುರು ಮಾಡಿ. ಏನಮ್ಮ ನಿನ್ನ ಹೆಸರು? ಜೀನ್ಸ್ ಪ್ಯಾಂಟ್ ಶಾರ್ಟ್ಸ್ ಅನ್ನುವ ಕಾಲದಲ್ಲಿ ಅಪ್ಪಟ ಕನ್ನಡಿಯಂತೆ ಚೂಡಿದಾರ್ ಹಾಕಿ ಬಂದಿದ್ಯಾ? ಇಂಥ ಹುಡುಗಿಯರನ್ನು ಈ ಕಾಲೇಜಿನಲ್ಲಿ ನೋಡುವುದೇ ಅಪರೂಪ. ಏನಮ್ಮ ನಿನ್ನ ಹೆಸರು? ಯಾವ ಕಾಲೇಜಿಂದ ಬಂದಿರೋದು ಎಂದು ಕನ್ನಡದಲ್ಲಿಯೇ ಮಾತನಾಡಿಸಿದರು. ಅವರು ತನ್ನನ್ನು ಮಾತನಾಡಿಸಿದಾಗ ಹೆದರಿದ ಸ್ವರ ಮೆಲ್ಲಗೆ ಎದ್ದು ನಿಂತವಳು ಉಗುಳು ನುಂಗಿದಳು. ಕಮಾನ್, ನಿನ್ನ ಹೆಸರು? ಯಾವ ಕಾಲೇಜಿನಿಂದ ಬಂದಿದ್ಯಾ? ಎಷ್ಟು ಮಾರ್ಕ್ಸ್ ತೆಗೆದಿದ್ಯಾ ಅಂತ ಹೇಳು. ಇದೆಲ್ಲ ಸುಮ್ಮನೆ ಮೊದಲ ತರಗತಿ, ಬೋರ್ ಆಗಬಾರ್ದಂತ ಇಂಟ್ರೊಡಕ್ಷನ್ ಕ್ಲಾಸ್ ನಡೆಸೋದು.
ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಡನ್ ಆಗಿ PUC ಮುಗಿಸಿ ಕಾಲೇಜ್ ಅಂತ ಬಂದಾಗ ಹೆದರಿಕೆ ಆಗುತ್ತೆ. ಧೈರ್ಯವಾಗಿರಿ, ಹೇಳಮ್ಮ ಎಂದು ಹೇಳಿದರು. ಮೈ ಸೆಲ್ಫ್ ಸ್ವರ ಫ್ರಮ್ ಗೌರ್ಮೆಂಟ್ PU ಕಾಲೇಜ್ ಬ್ಯಾಂಗ್ಳೂರ್. ಇನ್ PCMB ಐ ಸ್ಕೋರ್ 98% ಆ್ಯಂಡ್ ಇಂಜಿನಿಯರಿಂಗ್ CET 809 ರ್ಯಾಂಕ್ ಎಂದು ಮೆಲ್ಲಗೆ ಹೇಳಿದಳು. ಮೂರನೇ ಬೆಂಚಿನಿಂದ ಹಿಂದಕ್ಕೆ ಇರುವವರೆಗೆ ಯಾರಿಗೂ ಕೂಡ ಅವಳ ಧ್ವನಿ ಕೇಳಿಸಲಿಲ್ಲ. ಅವಳ ಹಿಂದೆ ಸ್ಟೈಲ್ ಆಗಿ ಕೂತಿದ್ದ ಸಪ್ತಾಗೆ ಅವಳ ಮಾರ್ಕ್ಸ್ ಕೇಳಿ ಆಶ್ಚರ್ಯವಾಗಿತ್ತು. ಸ್ವರ ಒಳ್ಳೆಯ ಹೆಸರು, ನಿನ್ನ ಮಾರ್ಕ್ಸ್ ಇಲ್ಲಿರುವ ಯಾರಿಗೂ ಕೇಳಿರಲಿಲ್ಲ ಅನಿಸುತ್ತೆ. ಐ ಥಿಂಕ್ ನೀನು ರಾಜ್ಯಕ್ಕೆ 3ನೇ ಸ್ಥಾನ ಬಂದಿದ್ಯಾ ಅಲ್ವಾ? ಟಿವಿಯಲ್ಲಿ ನಿನ್ನ ನೋಡಿದ್ದೆ ಎಂದು ನೆನಪು ಮಾಡಿಕೊಳ್ಳುತ್ತಾ ಹೇಳಿದಾಗ ಮೌನದಲ್ಲೇ ಹೌದೌದು ತಲೆ ಆಡಿಸಿದಳು. ಅಲ್ಲಿ ಕೂತಿದ್ದ ವಿದ್ಯಾರ್ಥಿಗಳಿಗೇನು ಅಷ್ಟು ಆಶ್ಚರ್ಯವಾಗಲಿಲ್ಲ. ಎಲ್ಲರೂ ತಮ್ಮ ಪಾಡಿಗೆ ತಾವಿದ್ದರು. ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ನಿಮ್ಮ ಕ್ಲಾಸ್ಮೇಟ್ಸ್ ಆದಂಥ ಸ್ವರ PUCಯಲ್ಲಿ 3ನೇ ಸ್ಥಾನ ಬಂದಿದ್ದು ರಾಜ್ಯಕ್ಕೆ. ಎಲ್ಲರೂ ಒಂದು ಕ್ಲ್ಯಾಪ್ ಹಾಕೋಣ, ನಿಮಗೆ ಸಮಯವಿದ್ದರೆ ಎಂದು ಮಲ್ಲಿಕಾರ್ಜುನ್ ಸರ್ ಚಪ್ಪಾಳೆ ತಟ್ಟಿದಾಗ ಬೇಕೋ ಬೇಡವೋ ಎಂಬಂತೆ 3-4 ಜನ ಚಪ್ಪಾಳೆ ತಟ್ಟಿದರು. ಅದರಲ್ಲಿ ಸಪ್ತಾಳು ಸಹ ಒಬ್ಬಳು. ಓಕೆ, ಕೂತ್ಕೊಮ್ಮ ನೆಕ್ಸ್ಟ್ ಎಂದು ಹೇಳಿದಾಗ ಸಪ್ತ ಎದ್ದು ತನ್ನ ಪರಿಚಯ ಮಾಡಿಕೊಂಡಳು. ನಂತರ ಅಂದಿನ ಕ್ಲಾಸ್ ಪೂರ್ತಿ ಎಲ್ಲ ಪರಿಚಯ ಆಗಿತ್ತು. ಬೆಲ್ ಬಾರಿಸಿದಾಗ ಎಲ್ಲರಿಗೂ ನಾಳಿನ ಕ್ಲಾಸ್ನಲ್ಲಿ ಸಿಗುವುದಾಗಿ ಹೇಳಿದ ಪ್ರೊಫೆಸರ್ ಹೊರ ಹೋಗಿದ್ದರು. ಏಯ್ ಚಶ್ಮಾ ಗರ್ಲ್, ನೋಡೋಕ್ಕೆ ಸೈಲೆಂಟ್ ಆಗಿದ್ಯಾ, ಭಯಂಕರವಾಗಿ ಓದುತ್ತೀಯಾ ಅನಿಸುತ್ತೆ ನೀನು ಎಂದು ಸ್ವಲ್ಪ ಮುಂದಕ್ಕೆ ಬಂದು ಕೇಳಿದ ಸಪ್ತ ರೋಹಿತ್ ಎದ್ದು ಬಂದು ಕರೆದಾಗ ಸ್ವರಗೆ ಬಾಯಿ ಮಾಡಿ ಹೋಗಿದ್ದಳು. ತನ್ನ ಬಟ್ಟೆಯಿಂದ ಸೌಂದರ್ಯದಿಂದ ಎಲ್ಲರೂ ಅಳೆದು ತೂಗುವಂತೆ ಮಾತನಾಡುವವರ ನಡುವೆ ಮೊದಲ ಬಾರಿಗೆ ವಿಶೇಷವಾಗಿ ಮಾತನಾಡಿಸಿದ ಸಪ್ತ ಸ್ವರ ಕಣ್ಣಿಗೆ ವಿಚಿತ್ರವಾಗಿ ಕಂಡಿದ್ದಳು. ಹೆಚ್ಚಾಗಿ ಯೋಚಿಸಲು ಹೋಗದ ಸ್ವರ ತನಗೆ ಬಾಯಿ ಮಾಡಿ ಹೋದವಳಿಗೆ ತಾನು ಸಹ ಬಾಯಿ ಮಾಡಬೇಕೆನ್ನುವುದನ್ನು ಮರೆತು ಯಾರೊಂದಿಗೋ ಮಾತನಾಡದೆ ಒಬ್ಬಳೆ ಕೂತಿದ್ದಳು. ಫಸ್ಟ್ ಕ್ಲಾಸ್ ಮಿಸ್ ಮಾಡಿ ಎಲ್ಲಿಗೆ ಹೋಗಿದ್ದೆ ನೀನು? ಅರ್ಜುನ್, ಆರ್ ಯು ಮ್ಯಾಡ್ ಎಂದು ಅರ್ಜುನ್ ಮುಂದೆ ಕೈಕಟ್ಟಿ ನಿಂತ ರೀಮಾ ಪ್ರಶ್ನಿಸಿದಾಗ ತನ್ನ ಹಿಂದಲೆಗೆ ಹೊಡೆದುಕೊಂಡು ನಗುತ್ತಾ ಹೌದೆಂದು ಅರ್ಜುನ್ ಸ್ವರ ಕೊನೆಗೂ ಕಾಣದೇ ಇದ್ದಾಗ ಕ್ಯಾಂಟೀನ್ನತ್ತ ಹೋಗುವನು. ರೋಹಿತ್, ನನ್ನನ್ಯಾಕೆ ಎಳೆದುಕೊಂಡು ಬಂದೆ? ಸಪ್ತ ಮರೆತು ಹೋಗಿದೆಯಾ? ಮಾಡೆಲ್ ಎಡಿಷನ್ ನಡೀತಾ ಇದೆ, ಹೋಗಿ ನಿನ್ನ ಹೆಸರು ಕೊಡು. ನನ್ನ ಸೀನಿಯರ್ಸ್ ಕಾಲ್ ಮಾಡಿ ಹೇಳಿದ್ದಾರೆ, ಮೇಲ್ಗಡೆ ಫಸ್ಟ್ ಫ್ಲೋರಿನಲ್ಲಿ ನಡೆಯುತ್ತಿರುವುದು ಎಂದು ಹೇಳಿದರು. ಓ ಹೌದಲ್ವಾ, ನಡಿ ಹೋಗೋಣ ಎಂದು ಹೇಳಿದವಳು ಅವನೊಟ್ಟಿಗೆ ಹೆಜ್ಜೆ ಹಾಕಿದ್ದಳು. ಮಿಸ್ ಆ್ಯಂಡ್ ಮಿಸ್ಟರ್ ಫ್ರೆಷರ್ ಮಹಾವಿದ್ಯಾಲಯ ಎಂದು ಬೋರ್ಡ್ ಹಾಕಿದ್ದ ಹಾಲ್ ಒಳಗೆ ರೋಹಿತ್ ಜೊತೆ ಪ್ರವೇಶ ಮಾಡಿದ ಸಪ್ತ ಆಡಿಷನ್ಗೆ ನಿಂತಿದ್ದ ಹುಡುಗಿಯರ ಹತ್ತಿರ ಹೋಗಿ ತಾನು ಕೂಡ ಸಾಲಾಗಿ ನಿಂತುಕೊಂಡಳು. ಏ ಹಾಯ್, ಐ ಆಮ್ ಸಪ್ತ. ಇಲ್ಲಿ ಮಾಡೆಲ್ಸ್ಗೆ ಆಡಿಷನ್ ನಡೀತಾ ಇದೆಯಂತೆ, ಯಾವಾಗ ಶುರು ಆಗುತ್ತೆ? ಎಷ್ಟೊತ್ತಿನ ತನಕ ಹೀಗೆ ನಿಂತಿರಬೇಕು ಎಂದು ಕೇಳಿದಳು. ಹಲೋ, ಎಸ್, ಆಡಿಷನ್ ಇನ್ನೇನೋ ಶುರು ಆಗುತ್ತೆ, ಜಸ್ಟ್ 15 ಮಿನಿಟ್ಸ್ ವೆಯ್ಟ್ ಮಾಡು, ಸೀನಿಯರ್ಸ್ ಮತ್ತು ಜಡ್ಜಸ್ ಎಲ್ಲ ಬರ್ತಾರೆ ಎಂದು ಹೇಳಿದಳು. ಸೀನಿಯರ್ ಓಕೆ, ಜಡ್ಜಸ್ ಯಾರು? ಮಿಸ್ ವರ್ಲ್ಡ್ ಆರ್ ಮಿಸ್ ಯೂನಿವರ್ಸ್ ಎಂದು ನಗುತ್ತಾ ಕೇಳಿದಳು. ಹಲೋ, ಎಕ್ಸ್ಕ್ಯೂಸ್ ಮೀ, ಮಾಡೆಲ್ ಆಡಿಷನ್ಗೆ ಜಡ್ಜ್ ಆಗಿ ಬರುತ್ತಿರೋದು ಅಗಸ್ತ್ಯ ನೀಲಾಂಬರಿ ಹೆಗ್ಡೆ. ಈ ಕಾಲೇಜಿನ ಡೆವಿಲ್ ಅವನು, ಸ್ಟೈಲ್ ಐಕಾನ್ ಆಫ್ ದ ಯೂನಿವರ್ಸಿಟಿ, MBA ಫಸ್ಟ್ ಇಯರ್ ಸ್ಟೂಡೆಂಟ್ ಆ್ಯಂಡ್ ಈಸ್ ಅ ಸನ್ ಆಫ್ ನೀಲಾಂಬರಿ ಹೆಗ್ಡೆ ಎಂದು ಆಕೆ ಹೇಳಿದರೆ ಅಗಸ್ತ್ಯ ನೀಲಾಂಬರಿ ಹೆಗ್ಡೆ ಎನ್ನುವ ಹೆಸರು ಕೇಳಿಯೇ ರೋಮಾಂಚನಗೊಂಡ ಸಪ್ತ ದೊಡ್ಡದಾಗಿ ಬಾಗಿಲು ತೆರೆದುಕೊಂಡ ಕಡೆ ಅತ್ತ ಕಡೆ ನೋಡಿದಳು. ಯು ನೋ ವಾಟ್, ಹೀ ಈಸ್ ಅ ಮಿಸ್ಟರ್ ಇಂಡಿಯಾ. 3 ವರ್ಷದ ಹಿಂದೆ ಮಿಸ್ಟರ್ ಇಂಡಿಯಾ ಟೈಟಲ್ ಗೆದ್ದಿದ್ದವರು. ಮಿಸ್ಟರ್ ವರ್ಲ್ಡ್ ಕೂಡ ಆಯ್ಕೆ ಆಗಿದ್ದರು. ಆದರೆ ಅವರ ತಾಯಿಗೆ ಹೆಲ್ತ್ ಇಶ್ಯೂ ಅಂತ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ವೆರಿ ಹಾಟ್, ಹ್ಯಾಂಡ್ಸಮ್, ಇಂಟೆಲಿಜೆಂಟ್, ಸ್ಮಾರ್ಟ್ ಗಾಯ್ ಎಂದಾಕೆ ಹೇಳುತ್ತಿದ್ದರೆ ಸ್ಟೈಲಾಗಿ ಗತ್ತಿನಲ್ಲಿ ನಡೆದು ಬರುತ್ತಿದ್ದ ಅಗಸ್ತ್ಯನನ್ನು ಮೊದಲ ಬಾರಿಗೆ ನೋಡಿದ ಸಪ್ತ ಕ್ಲೀನ್ ಬೋಲ್ಡ್ ಆಗಿದ್ದಳು. ಅವ ಕಾಲೇಜ್ನ ಕಲ್ಚರಲ್ ಪ್ರೋಗ್ರಾಮ್ ಹೆಡ್ ಜೊತೆ ಮಾತನಾಡುತ್ತಾ ಸ್ಟೇಜ್ ಏರಿ ಸ್ಟೈಲ್ ಆಗಿ ಅಲ್ಲಿದ್ದ ಚೇರ್ ಮೇಲೆ ಕುಳಿತುಕೊಳ್ಳುವ ತನಕ ಅವನನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ಸಪ್ತ ಪ್ರೀತಿ ಎನ್ನುವ ಸಾಗರದಲ್ಲಿ ಕೊಚ್ಚಿ ಹೋಗಿದ್ದಳು. 6 ಅಡಿ ಕಟೌಟ್, ಅದಕ್ಕಿಂತ 3 ಇಂಚು ಎತ್ತರ ಇರ್ಬೋದು, 6 ಪ್ಯಾಕ್ ಮಾಡಿ ಎಂಥ ಹೆಣ್ಣಾದರೂ ಒಮ್ಮೆ ಅವನನ್ನು ಅಂಬಲಿಸುವಂಥ ಹ್ಯಾಂಡ್ಸಮ್, ಚಿರತೆಯ ಕಣ್ಣುಗಳು,
ಆ ಚೂಪಾದ ಮೂಗು, ಗಂಭೀರತನವನ್ನು ಹೊದ್ದುಕೊಂಡಂತೆ ಇರುವ ನಡತೆ ಇಷ್ಟವಾಗಿತ್ತವಳಿಗೆ. ಈ ಸೋ ಹಾಟ್ ಎಂದು ಕನಸಿನ ಲೋಕದಲ್ಲಿ ತೇಲುತ್ತಾ ಹೇಳಿದಳು. ಎಸ್ ಈಸ್. ಪ್ರತಿ ವರ್ಷ ಆಡಿಷನ್ ಮತ್ತು ಫೈನಲ್ನಲ್ಲಿ ಇವರೇ ಇರ್ತಾರೆ. ಈಗ ಸದ್ಯಕ್ಕೆ ಅವರು ಕೇಳೋ ಪ್ರಶ್ನೆಗೆ ಅಂದರೆ ಅವ್ರು ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅನ್ನೋದನ್ನು ಮೈಂಡ್ನಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗು. ಇಲ್ಲಿ ನೀನು ಸೆಲೆಕ್ಟ್ ಆದರೆ ಫೈನಲ್ನಲ್ಲಿ ಇರ್ತೀಯ ಎಂದು ಆಕೆ ಹೇಳಿದಾಗ ವಾಸ್ತವಕ್ಕೆ ಬಂದ ಸಪ್ತ ಸರಿ ಎಂದು ತಲೆ ಆಡಿಸಿದಳು. ಸಪ್ತ, 1 ನಿಮಿಷ ಬಾ ಇಲ್ಲಿ, ಆ ಕಡೆ ಬಾ ಅಂತ ರೋಹಿತ್ ಅವಳ ಪಕ್ಕಕ್ಕೆ ಬಂದು ಕರೆದಾಗ ಏನೆಂದು ಕಣ್ಣಲ್ಲೇ ಪ್ರಶ್ನಿಸಿದ ಸಪ್ತ ಅವನ ಜೊತೆ ಹೋಗುವಳು. ನೋಡು, ಅಲ್ಲಿ ಜಡ್ಜ್ ಆಗಿ ಇಬ್ಬರು ಇದ್ದಾರೆ. ಒಬ್ಬರು ಕಲ್ಚರಲ್ ಪ್ರೋಗ್ರಾಮ್ನ ಹೆಡ್ ಮತ್ತು ಅಗಸ್ತ್ಯ ನೀಲಾಂಬರಿ ಹೆಗ್ಡೆ ಅವರು. ಎಂಥ ಪ್ರಶ್ನೆ ಕೇಳಿದ್ರು ನಿನ್ನ ಉತ್ತರ ಒಂದು ಹೆಣ್ಣು ಸ್ಟ್ರಾಂಗ್ ಎನ್ನುವುದರ ಬಗ್ಗೆ ಇರಲಿ. ಧೈರ್ಯವಾಗಿ ಉತ್ತರ ಕೊಡು, ಓಕೆನಾ ಎಂದು ತಿಳಿಸಿದನು. ಓಕೆ, ಬಟ್ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೆಯಾ ಎಂದು ಕೇಳಿದಳು. ಆ್ಯಕ್ಚುಲಿ ಲಾಸ್ಟ್ 3 ಇಯರ್ಸಿಂದ ಜಾಸ್ತಿ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿರುವವರಂತೆ ಮಿಸ್ ಫ್ರೆಷರ್, ಮಿಸ್ಟರ್ ಫ್ರೆಷರ್ ಟೈಟಲನ್ನು ಗೆದ್ದಿರೋದು. ಸೊ ಈ ಸಲ ನೀನು ಮಿಸ್ ಫ್ರೆಷರ್ ಗೆದ್ದರೆ ನಾನು ಮಿಸ್ಟರ್ ಫ್ರೆಷರ್ ಗೆಲ್ತೇನೆ. ತಗೋ, ಫೋನ್ನಲ್ಲಿ ಸೆಂಡ್ ಮಾಡ್ತೀನಿ. ಪ್ರಿಪೇರ್ ಆಗಿ ಚೆನ್ನಾಗಿ ಉತ್ತರ ಕೊಡು. ಸರಿ, ಬಾಯ್. ನಾವು ಬಾಯ್ಸ್ ಆ ಕಡೆ ಬರಬೇಕು ಎಂದು ಹೇಳಿ ಹೋಗುವನು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮಾಡೆಲ್ ಆಡಿಷನ್. ಪ್ರತಿಯೊಬ್ಬ ಹೆಣ್ಣು ಅಥವಾ ಗಂಡಿಗೂ ತಾವು ಫಿಸಿಕಲ್ ಹಾಗೂ ಮೆಂಟಲಲ್ಲಿ ಸುಂದರವಾಗಿ ಕಾಣಬೇಕೆನ್ನುವ ಆಸೆ ಇರ್ತದೆ. ಇವೆರಡು ಒಟ್ಟಿಗೆ ಇದ್ದರೆ ಅವರೇ ಮಾಡೆಲ್ ಅಂತ ಕರೆಯಲ್ಪಡ್ತಾರೆ. ಸೊ ರೆಡಿನಾ? ಆ್ಯಂಡ್ ವೆಲ್ಕಮ್ ಟು ದ ಶೋ. ಅರ್ಚನಾ ಮೇಡಮ್ ಅವರು ಕಲ್ಚರಲ್ ಪ್ರೋಗ್ರಾಮ್ ಹೆಡ್ ಆ್ಯಂಡ್ ದ ಮೋಸ್ಟ್ ಹ್ಯಾಂಡ್ಸಮ್ ಆ್ಯಂಡ್ ಮಿಸ್ಟರ್ ಇಂಡಿಯಾ ಅಗಸ್ತ್ಯ ನೀಲಾಂಬರಿ ಹೆಗ್ಡೆ. ವೆಲ್ಕಮ್ ಟು ದ ಶೋ ಸರ್ ಎಂದು 3ನೇ ವರ್ಷದ ಬಿಕಾಮ್ ಸ್ಟೂಡೆಂಟ್ ಆ್ಯಂಕರಿಂಗ್ ಮಾಡಿ ಸ್ವಾಗತಿಸಿದಾಗ ಥ್ಯಾಂಕ್ ಯು ಎಂದು ತಲೆ ಆಡಿಸಿದ ಅರ್ಚನಾ ಮೇಡಮ್ ಹಾಗೂ ಅಗಸ್ತ್ಯ ಇಬ್ಬರು ಎಲ್ಲರತ್ತ ಕೈ ಬೀಸಿದರು. ಸೊ ತಡ ಮಾಡೋಲ್ಲ, ಎಲ್ಲರ ನೇಮ್ ಕೂಡ ಎಂಟ್ರಿ ಆಗಿದೆ. ನಿಮ್ಮ ಮುಂದೆ ಈಗ ನಮ್ಮ ಫ್ಯೂಚರ್ನ ಮಿಸ್ ವರ್ಲ್ಡ್ ಆ್ಯಂಡ್ ಮಿಸ್ಟರ್ ವರ್ಲ್ಡ್ ಇರ್ತಾರೆ. ಇಲ್ಲಿಂದಲೇ ನಿಮ್ಮ ಮಾಡೆಲಿಂಗ್ನ ಹೆಜ್ಜೆ ಶುರುವಾಗ್ತದೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಎಂದು ಹೇಳಿ ಸ್ಟೇಜಿಂದ ಕೆಳಗೆ ಇಳಿದರು. ನಂತರ ಸ್ಟೂಡೆಂಟ್ ಬಂದು ರ್ಯಾಂಪ್ ವಾಕ್ ಮಾಡಿ ಅರ್ಚನಾ ಮೇಡಮ್ ಹಾಗೂ ಅಗಸ್ತ್ಯ ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರಿಸಿ ಹೋಗುತ್ತಿದ್ದರು. 8ನೇಯವಳಾಗಿ ಸಪ್ತ ರೆಡಿಯಾಗಿದ್ದಳು. ಅವಳ ಹೆಸರು ಹೇಳಿದಾಗ ಸ್ಟೈಲಾಗಿ ಸ್ಟೇಜ್ ಮೇಲೆ ಬಂದವಳು ಆತ್ಮವಿಶ್ವಾಸದಿಂದ ಹೆಜ್ಜೆ ಹಾಕಿದಳು. ಮೊದಲ ಬಾರಿಗೆ ಸಪ್ತಾಳನ್ನು ಕಂಡ ಅಗಸ್ತ್ಯನಿಗೆ ಯಾವುದೇ ವಿಶೇಷ ಭಾವನೆಗಳು ಮೂಡಲಿಲ್ಲ. ಎಲ್ಲ ಮಾಡೆಲ್ಗಳಂತೆ ಅವಳನ್ನು ಕಂಡಿದ್ದ. ಅರ್ಚನಾ ಮೇಡಮ್ ಅವರು ಸಪ್ತಾಳ ಬ್ಯೂಟಿಯಿಂದ ಇಂಪ್ರೆಸ್ ಆದವರು. ಅಗಸ್ತ್ಯನೊಟ್ಟಿಗೆ ಚರ್ಚೆ ಶುರು ಮಾಡಿದರು. ಐ ಥಿಂಕ್ 2nd ರೌಂಡ್ಗೆ ಸೆಲೆಕ್ಟ್ ಆಗ್ಬೋದು. ಈಕೆ ನೀನೇನು ಹೇಳ್ತೀಯಾ ಎಂದು ಕೇಳಿದರು. ಓಕೆ ಮೇಡಮ್, ನೀವು ಹೇಳಿದ್ದೀರಾ ಅಂದಮೇಲೆ ನೋ ಅಂತ ಹೇಳೋಕ್ಕಾಗುತ್ತಾ? ಸೆಲೆಕ್ಟ್ ಮಾಡಿ ಎಂದು ಹೇಳಿದಾಗ ಸಪ್ತ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಳು. ನಂತರ ಎಲ್ಲರ ರ್ಯಾಂಪ್ ಶೋ ಮುಗಿದ ನಂತರ ಎಲ್ಲರೂ ಒಟ್ಟಿಗೆ ಬಂದು ಸ್ಟೇಜ್ ಮೇಲೆ ನಿಂತಿದ್ದರು. ಸೆಲೆಕ್ಟ್ ಆಗಿದ್ದ ಒಬ್ಬೊಬ್ಬರನ್ನೇ ಪ್ರಶ್ನೆ ಕೇಳುವ ಅಗಸ್ತ್ಯ ಹಾಗೂ ಅರ್ಚನಾ ಮೇಡಮ್ ಅವರಿಗೆ ಪಾಯಿಂಟ್ಸ್ಗಳನ್ನು ಬರೆದುಕೊಳ್ಳುತ್ತಿದ್ದರು. ಆ್ಯಂಡ್ ದ ನೆಕ್ಸ್ಟ್ ಮಾಡೆಲ್ ಈ ಸಪ್ತಾ ವಾಸುದೇವ್ ಎಂದು ಕೂಗಿದಾಗ ಮೈಕ್ ಹಿಡಿದ ಆತ್ಮವಿಶ್ವಾಸದಿಂದ ಮುಂದೆ ನಿಂತ ಸಪ್ತಾಳ ಕಣ್ಣು ಅಗಸ್ತ್ಯನ ಮೇಲೆಯೇ ಇತ್ತು. ಹಲೋ, ಗುಡ್ ಆಫ್ಟರ್ನೂನ್. ಯು ಲುಕ್ ಸೋ ಬ್ಯೂಟಿಫುಲ್ ಎಂದು ಅರ್ಚನಾ ಮೇಡಮ್ ಹೇಳಿದರು. ವೆರಿ ಗುಡ್ ಆಫ್ಟರ್ನೂನ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂತ ನಗುತ್ತಾ ಹೇಳಿದಳು. ಸೊ ನಮ್ಮ ಪ್ರಶ್ನೆ ಏನಂದರೆ, ಸಮಾಜದಲ್ಲಿ ಹೆಣ್ಣು ಒಬ್ಬಂಟಿಯಾಗಿ ಜೀವಿಸಬಹುದಾ ಎಂದು ಕೇಳಿದರು. ಇದೇನಿದು ಪ್ರಶ್ನೆ? ಸಮಾಜದಲ್ಲಿ ಹೆಣ್ಣು ಒಂಟಿಯಾಗಿ ಜೀವಿಸುವುದು ನಾನ್ಸೆನ್ಸ್. ಇದಕ್ಕೇನು ಉತ್ತರ ಕೊಡಲಿ? ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿ ಹೇಳೋಣ, ಆವಾಗ ಖಂಡಿತ ಇಂಪ್ರೆಸ್ ಆಗ್ತಾರೆ ಎಂಬ ಪ್ರಶ್ನೆಗೆ ಮನದಲ್ಲಿ ಸ್ವಲ್ಪ ಯೋಚಿಸಿದಳು. ನಿಮ್ಮ ಪ್ರಶ್ನೆಗೆ ಉತ್ತರ ಖಂಡಿತ ಹೌದು. ಯಾಕಾಗೋಲ್ಲ ಮೇಡಮ್? ಸಮಾಜದಲ್ಲಿ ಹಾಗೆ ನೋಡಲು ಹೋದರೆ ಆಲ್ಮೋಸ್ಟ್ 50% ಹೆಣ್ಣು ಮಕ್ಕಳು ಒಂಟಿಯಾಗಿ ಜೀವಿಸ್ತಿದ್ದಾರೆ. ಅದರಲ್ಲಂತೂ ಈಗಿನ ಜನ್ರೇಷನ್ನಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳು ಯಾರ ಮೇಲೂ ಡಿಪೆಂಡ್ ಆಗಲು ಇಚ್ಛಿಸದೆ ಒಂಟಿಯಾಗಿರಲು ಇಷ್ಟಪಡ್ತಾರೆ. ಯಾವ ಗಂಡಸಿನ ಮೇಲೂ ಕೂಡ ಡಿಪೆಂಡ್ ಆಗುವ ಅವಶ್ಯಕತೆ ಇಲ್ಲ. ನಾವು ಹೆಣ್ಣು ಮಕ್ಕಳು ಧೈರ್ಯ ಮಾಡಿದರೆ ಎಂಥ ಗಂಡಸರನ್ನಾದರೂ ಎದುರಿಸ್ಬೋದು. ಅಳುತ್ತಾ ಕೂರುವುದೊಂದೇ ದಿಕ್ಕಾಗುವುದಿಲ್ಲ. ಎಂಥ ಸಮಸ್ಯೆ ಬಂದರೆ ಅದನ್ನು ಎದುರಿಸುವ ಹೆಣ್ಣು ಖಂಡಿತ ಸಮಾಜದಲ್ಲಿ ಒಂಟಿಯಾಗಿ ಜೀವಿಸಬಹುದು. ಅದು ಕೂಡ ಖುಷಿಯಾಗಿ. ಹೆಣ್ಣಿಗೆ ಯಾವುದು ಕೂಡ ಅಸಾಧ್ಯ ಅನ್ನೋದು ಇಲ್ಲ, ಎಲ್ಲವೂ ಕೂಡ ಸಾಧ್ಯ. ಆ್ಯಂಡ್ ಖಂಡಿತ ಅವಳು ತಾನಂದುಕೊಂಡಿದ್ದನ್ನು ಸಾಧಿಸ್ತಾಳೆ ಎಂದು ಉತ್ತರಿಸಿದಳು. ಫೋನ್ನಲ್ಲಿ ನೀಲಾಂಬರಿ ಹೆಗ್ಡೆ ಅವರಿಗೆ ಆಫೀಸ್ನ ಕುರಿತು ಉತ್ತರಿಸುತ್ತಿದ್ದ ಅಗಸ್ತ್ಯ ಸಪ್ತಾಳ ಆತ್ಮವಿಶ್ವಾಸದ ಮಾತಿಗೆ ಆಶ್ಚರ್ಯಗೊಂಡವನು
ಫೋನ್ ಕಟ್ ಮಾಡದೆ ಅವಳತ್ತ ನೋಡುವನು. ಅತ್ತ ಫೋನ್ನಲ್ಲಿ ನೀಲಾಂಬರಿ ಅವರಿಗೂ ಸಹ ಅವಳ ಮಾತು ಇಷ್ಟವಾಗಿತ್ತು. ವಾವ್ ಬ್ಯೂಟಿ. ಅಗಸ್ತ್ಯ, ನೀನೇನಾದರೂ ಪ್ರಶ್ನೆ ಕೇಳ್ತೀಯಾ ಎಂದು ಅರ್ಚನಾ ಮೇಡಮ್ ಅಗಸ್ತ್ಯನನ್ನು ಕೇಳಿದರು. ಎಸ್ ಮೇಡಮ್, ಕೇಳ್ತೇನೆ ಎಂದು ಅವರತ್ತ ನೋಡಿ ಹೇಳಿದವನು ಸಪ್ತಾಳನ್ನೇ ದಿಟ್ಟಿಸಿ ನೋಡಿದ. ಅವಳ ಅಂದಕ್ಕೇನೂ ಕಡಿಮೆ ಇರಲಿಲ್ಲ. ನೋಡಿದ ತಕ್ಷಣ ಯಾವ ಗಂಡಸಾದರೂ ಅವಳ ಅಂದಕ್ಕೆ ಶರಣಾಗುವ ರೀತಿ ಇದ್ದಳು. ಹುಡುಗಿ ಆದರೆ ಅಲ್ಲಿರುವುದು ಅಗಸ್ತ್ಯ ನೀಲಾಂಬರಿಯ ಹೆಗ್ಡೆಯ ಏಕೈಕ ಪುತ್ರ. ಅಂದಕ್ಕೆ ಸೋಲುವವನಲ್ಲ. ಓಕೆ ಮಿಸ್ ಎಂದು ಅವಳ ಹೆಸರನ್ನು ಹೇಳಲು ಯೋಚಿಸಿದಾಗ ಸಪ್ತಾ ಎಂದು ಮುದ್ದಾಗಿ ಹೇಳಿದಳು. ಎಸ್ ಮಿಸ್ ಸಪ್ತಾ. ನನ್ನ ಪ್ರಶ್ನೆ ಏನಂದರೆ, ಹೆಣ್ಣಿಗೆ ಅಂದ ಮುಖ್ಯನೋ ಅಥವಾ ಗುಣ ಮುಖ್ಯನೋ? ಆಲ್ಮೋಸ್ಟ್ ಇಂಥ ಪ್ರಶ್ನೆಗಳಿಗೆ ಉತ್ತರ ಎಲ್ಲರಿಗೂ ತಿಳಿದಿರುತ್ತದೆ. ಆದರೆ ನೀವೇನಾದರೂ ಸ್ಪೆಷಲ್ ಆಗಿ ಉತ್ತರ ಕೊಡ್ತೀರಾ ಎಂದು ಕೇಳಿದೆ ಅಂತ ಹೇಳುವನು. ಥ್ಯಾಂಕ್ ಯು ಫಾರ್ ದ ಕ್ವಶನ್ ಸರ್. ಆಲ್ಮೋಸ್ಟ್ ಎಲ್ಲರೂ ಕೂಡ ಗುಣ ಅಂತ ಉತ್ತರ ಕೊಡ್ಬೋದು. ಆದರೆ ನನ್ನ ಉತ್ತರ ಬಂದು ಅಂದ ಸರ್. ಹೆಣ್ಣಿಗೆ ಗುಣಕ್ಕಿಂತ ಅಂದ ಮುಖ್ಯ. ಅಂದವಿದ್ದರೆ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಯಾರು ಕೂಡ ಇದನ್ನು ತಪ್ಪಾಗಿ ತಿಳಿದುಕೊಳ್ಬೇಡಿ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಸುಂದರವಾಗಿದ್ದೇವೆ, ನಾವು ಅಂದವಾಗಿದ್ದೇವೆ ಅಂತ ತಿಳಿದರೆ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಹಾಗಾಗಿ ಗುಣಕ್ಕಿಂತ ಅಂದ ಮುಖ್ಯ. ಆ್ಯಂಡ್ ನೀವು ಎಲ್ಲೇ ನೋಡಿದರೂ ಕೂಡ ಹೆಣ್ಣು ಮಕ್ಕಳ ಅಂದವನ್ನೇ ಎಲ್ಲರೂ ನೋಡುವುದು. ಎಲ್ಲ ಹೆಣ್ಣು ಮಕ್ಕಳು ಒಂದೊಂದು ರೀತಿಯಲ್ಲಿ ಅಂದವಾಗಿರುತ್ತಾರೆ. ಹೆಣ್ಣು ಮಕ್ಕಳಿಗೆ ಅಂದ ತುಂಬ ಮುಖ್ಯ ಎಂದು ಹೇಳಿದಾಗ ಅವಳ ಸ್ಟ್ರೇಟ್ ಫಾರ್ವರ್ಡ್ಸ್ಗೆ ಇಂಪ್ರೆಸ್ ಆದ ಅಗಸ್ತ್ಯ ಚಪ್ಪಾಳೆ ತಟ್ಟಿ ಅರ್ಚನಾ ಮೇಡಮ್ ಜೊತೆ ಚರ್ಚೆಗೆ ಇಳಿಯುವನು. ನಂತರ ಇನ್ನುಳಿದ ಹುಡುಗ ಹುಡುಗಿಯರಿಗೂ ಇದೇ ರೀತಿಯ ಪ್ರಶ್ನೆಗಳನ್ನು ಕೇಳಲಾಯಿತು. ಒಟ್ಟು ಫೈನಲ್ಗೆ 30 ಜನರನ್ನು ಸೆಲೆಕ್ಟ್ ಮಾಡಲಾಗಿತ್ತು. ಬಹಳ ಹೊತ್ತು ಚರ್ಚಿಸಿದ ಅರ್ಚನಾ ಮೇಡಮ್ ಹಾಗೂ ಅಗಸ್ತ್ಯ ಕೊನೆಗೂ ಹುಡುಗಿಯರಲ್ಲಿ 15 ಜನರ ಹೆಸರು ಹಾಗೂ ಹುಡುಗರಲ್ಲಿ 15 ಜನರ ಹೆಸರನ್ನು ಹೇಳಿದ್ದರು. ಹುಡುಗಿಯರಲ್ಲಿರುವ 15 ಜನರಲ್ಲಿ ಸಪ್ತಾಳು ಸಹ ಒಬ್ಬಳಾಗಿದ್ದಳು. ಬಹಳ ಖುಷಿಪಟ್ಟವಳು ರೋಹಿತ್ನನ್ನು ತಬ್ಬಿ ಸಂತೋಷ ವ್ಯಕ್ತಪಡಿಸಿ ಅಗಸ್ತ್ಯನ ಕಡೆ ನೋಡಲು ಅರ್ಚನಾ ಮೇಡಮ್ ಅವರ ಮಾತಿಗೆ ಮುಗುಳ್ನಗೆ ನಕ್ಕವನು ತನಗೆ ಈಗ ಕ್ಲಾಸ್ ಇರುವುದಾಗಿ ಹೇಳಿ ಅವರೊಂದಿಗೇನೆ ಅಲ್ಲಿಂದ ಹೊರಡುವನು. ರೋಹಿತ್, 1 ನಿಮಿಷ, ನನ್ನ ಬ್ಯಾಗ್ ಮತ್ತು ಫೋನ್ ಇನ್ನು ಹತ್ತಿರ ಇರಲಿ ಎಂದು ಹೇಳಿದ ಸಪ್ತಾ ಅಗಸ್ತ್ಯನ ಹೇಗಾದರೂ ಮಾಡಿ ಮಾತನಾಡಿಸಬೇಕು ಎನ್ನುವ ಹುಚ್ಚಿನಲ್ಲಿ ಅವನ ಹಿಂದೆಯೇ ಓಡಿದಳು. ಥ್ಯಾಂಕ್ ಯು ಅಗಸ್ತ್ಯ, ನೀನು ಬಂದು ಇವತ್ತಿನ ಆಡಿಷನ್ಗೆ ತುಂಬ ಚೆನ್ನಾಗಿ ನಡೆಸಿಕೊಟ್ಟೆ. ನಮಗೋಸ್ಕರ ಒಂದು ಕ್ಲಾಸ್ ಕೂಡ ಮಿಸ್ ಮಾಡಿಕೊಂಡೆ ಎಂದು ಅರ್ಚನಾ ಮೇಡಮ್ ಹೇಳಿದರು. ಇಟ್ಸ್ ಓಕೆ ಮೇಡಮ್, ಯೂನಿವರ್ಸಿಟಿಯ ಸ್ಟೂಡೆಂಟ್ ನಾನು. ಯೂನಿವರ್ಸಿಟಿ ಕೆಲಸಗೋಸ್ಕರ 1 ಕ್ಲಾಸ್ ಮಿಸ್ ಆದರೂ ಪರವಾಗಿಲ್ಲ. ಸರಿ, ನನಗೆ ಕ್ಲಾಸ್ ಇದೆ, ನಾನು ಹೊರಡುತ್ತೇನೆ ಎಂದು ಹೇಳಿ ಹೋಗೋನು. ಅಲೋ, ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಅಗಸ್ತ್ಯ, 1 ನಿಮಿಷ ನಿಂತ್ಕೊಳ್ಳಿ ಎಂದು ಸಪ್ತಾ ಕೂಗುತ್ತಾ ಅವನ ಹಿಂದೆ ಓಡಿದರೆ ಕಿವಿಗೆ ಬ್ಲೂಟೂತ್ ಸಿಕ್ಕಿಸಿಕೊಂಡು ವಾಸುಕಿಯೊಂದಿಗೆ ಮಾತನಾಡ್ತಾ ಹೋಗುತ್ತಿದ್ದ ಅಗಸ್ತ್ಯನ ಎದುರಿಗೆ ಸ್ವರ ಬರುತ್ತಿದ್ದಳು. ಬರ್ತಾ ಇದ್ದೀನಿ, ವೇಟ್ ಮಾಡು. ಓಕೆ, ಜಸ್ಟ್ 10 ಮಿನಿಟ್ಸ್, ಅಲ್ಲೇ ಇರ್ತೀನಿ. ಓಕೆ, ಲಿಫ್ಟ್ ಮೂಲಕ ಬರ್ತೀನಿ ಎಂದು ಎದುರಿಗೆ ಬರುತ್ತಿದ್ದ ಸ್ವರಳತ್ತ ನೋಡದೆ ಹೋಗುತ್ತಿದ್ದವನು. ತನ್ನ ಎದುರಿಗೆ ಬಂದ ಹುಡುಗಿಗೆ ಡಿಕ್ಕಿ ಹೊಡೆಯಲು ವಾಶ್ರೂಮ್ಗೆ ಹೋಗಲು ಯಾರೋ ಮೇಲಿನ ಫ್ಲೋರ್ ಎಂದು ತಮಾಷೆ ಮಾಡಿದ್ದಾಗ ಮೆಟ್ಟಿಲು ಹತ್ತಿ ಮೊದಲ ಫ್ಲೋರ್ಗೆ ಬಂದಿದ್ದ ಸ್ವರ ಯಾರತ್ತಲೂ ನೋಡದೆ ತಲೆ ತಗ್ಗಿಸಿ ಬರುತ್ತಿದ್ದವಳು ಅಗಸ್ತ್ಯನಿಗೆ ಡಿಕ್ಕಿ ಹೊಡೆದಿದ್ದಳು. ಜಾರಿ ಬೀಳುತ್ತಿದ್ದವಳ ನಡುಬಳಸಿ ಹಿಡಿದುಕೊಂಡವನು ಅವಳು ಬೀಳದಂತೆ ಮಾಡಿದರೆ ಬಿದ್ದೆ ಎನ್ನುವ ಭಯದಲ್ಲಿ ಅಗಸ್ತ್ಯನ ತೋಳನ್ನು ಗಟ್ಟಿಯಾಗಿ ಹಿಡಿದಿದ್ದ ಸ್ವರ ಅಮ್ಮ ಎಂದು ಕೂಗಿಕೊಳ್ಳುತ್ತಾ ಕಣ್ಣು ಮುಚ್ಚಿದಳು. ಸ್ವರಳನ್ನು ಬೀಳದಂತೆ ಹಿಡಿದಿರುವ ಅಗಸ್ತ್ಯನನ್ನು ಹಿಂಬಾಲಿಸಿ ಬಂದಿರುವ ಸಪ್ತಾ ಎಲ್ಲಿಂದ ಎಲ್ಲಿಗೆ ನಂಟು. 3 ಜನರ ಜೀವನ ಒಂದೇ ಕಡೆ ಬಂದು ನಿಂತಿತ್ತು. ಏ ಯು, ಕಣ್ಣು ಬಿಡು. ನನ್ನ ಕೈಯನ್ನು ಹಾಸಿಗೆ ಅಂತ ತಿಳಿದಿದ್ಯಾ ಹೇಗೆ? ನೀನು ಬಿದ್ದಿಲ್ಲ, ಕೂಗುವುದನ್ನು ನಿಲ್ಲಿಸು ಎಂದು ಹಿಡಿದುಕೊಂಡೇ ಹೇಳುತ್ತಿದ್ದರೆ ಪರಿಚಿತ ಧ್ವನಿ ಕೇಳಿದಂತಾಗಿ ನಿಧಾನವಾಗಿ ಕಣ್ಬಿಟ್ಟ ಸ್ವರ ಮಂಜು ಮಂಜಾಗಿ ಕಾಣಿಸ್ತಿದ್ದ ತನ್ನ ಕಣ್ಣನ್ನು ತೀಡಿಕೊಂಡು ತನ್ನನ್ನು ಹಿಡಿದುಕೊಂಡಿರುವವನನ್ನು ನೋಡಿದಳು. ಆರ್ ಯು ಮ್ಯಾಡ್ ಅಂತ ಸ್ವರಳನ್ನು ಸರಿಯಾಗಿ ನಿಲ್ಲಿಸಿ ಅಗಸ್ತ್ಯ ಪ್ರಶ್ನಿಸಿದರೆ ಅಂದ ರಾಕ್ಷಸರಿಂದ ತನ್ನನ್ನು ಕಾಪಾಡಿದ ಅಗಸ್ತ್ಯನನ್ನು ಆಶ್ಚರ್ಯದಲ್ಲಿ ನೋಡಿದ ಸ್ವರ ಮಾತೇ ಮರೆತಿದ್ದಳು. ಅವಳ ಕಿವಿಗೆ ಅವನ ಯಾವ ಮಾತುಗಳು ಕೇಳಿಸ್ತಿರಲಿಲ್ಲ. ಬೆಳಿಗ್ಗೆ ಅವಳನ್ನು ಅವನೇ ತಳ್ಳಿದ್ದು ಎಂಬುದು ಸಹ ಅವಳಿಗೆ ಗೊತ್ತಿರಲಿಲ್ಲ. ಅಗಸ್ತ್ಯ ಸ್ವರಳ ಮುಖವನ್ನೇ ಮರೆತು ಬಿಟ್ಟಿದ್ದಾನೆ. ಆ ಘಟನೆ ನಡೆದು 3 ತಿಂಗಳು ಕಳೆದಿದ್ದರಿಂದ ಅವನಿಗೆ ಅವಳ ಮುಖವೇ ನೆನಪಿಲ್ಲ. ಕಿವಿ ಕೇಳಿಸಲ್ವಾ, ಮಾತು ಬರಲ್ವನಿಗೆ, ಶೆಟ್ ಜಾಗ ಆದರೂ ಬಿಡು ಎಂದು ಹೇಳಿದವನು ಅವಳನ್ನು ಪಕ್ಕಕ್ಕೆ ಸರಿಸಿ ಲಿಫ್ಟ್ ಬಾಗಿಲು ಓಪನ್ ಆದಾಗ ಒಳಗೆ ಹೋಗಿ ಕ್ಲೋಸ್ ಮಾಡಿಕೊಂಡಿದ್ದ. ಅವರೇನೇ ಅವತ್ತು ನನ್ನನ್ನು ಕಾಪಾಡಿದವರು ಅಂದರೆ ಇದೇ ಕಾಲೇಜ್ನವರ ಎಂದು ಖುಷಿಗೊಂಡವಳು
ಕ್ಲೋಸ್ ಆಗಿದ್ದ ಲಿಫ್ಟ್ ಬಾಗಿಲನ್ನು ತಟ್ಟುತ್ತಿದ್ದರೆ ಅವಳ ಹತ್ತಿರ ಓಡಿ ಬಂದ ಸಪ್ತ ಕೋಪದಲ್ಲಿ ನೋಡಿದಳು. ಏ ಹೇ ಏ ಚಶ್ಮಾ, ನಾನೇನೇ ಮಾಡಿದ್ದೀನಿ ನಿಂಗೆ? ಹಿಂದಿನ ಜನ್ಮದಲ್ಲಿ ದುಶ್ಮನಾಗಿದ್ಯಾ ಹೇಗೆ? ನನ್ನ ಕ್ರಶ್ನ ಮಾತನಾಡಿಸೋಣ ಅಂತ ಬಂದಿದ್ರೆ ನೀನೇ ಅವನನ್ನು ಕ್ಯಾಚ್ ಹಾಕಿಕೊಂಡು ಬಿಟ್ಟಿಯಲ್ಲ. ಎಷ್ಟು ನಷ್ಟ ಆಯಿತು ಗೊತ್ತಾ ಅಂತ ಸಪ್ತ ಸ್ವರಗೆ ಬೈಯುತ್ತಿದ್ದರೆ ಅವಳು ಯಾರ ಬಗ್ಗೆ ಹೇಳುತ್ತಿದ್ದಾಳೆ ಎನ್ನುವುದು ಅರಿವಾಗದೆ ಅವಳನ್ನೇ ವಿಚಿತ್ರವಾಗಿ ನೋಡಿದವಳು ಮುಂದೆ ಹೆಜ್ಜೆ ಇಟ್ಟಳು. ಏ ಚಶ್ಮಾ, ನಾನೇ ಮಾತನಾಡಿಸಿದರೂ ಮಾತನಾಡದೆ ಹೋಗ್ತೀಯಲ್ಲ, ಏನು ಚೆನ್ನಾಗಿ ಓದುತ್ತೇನೆ, ರ್ಯಾಂಕ್ ಸ್ಟೂಡೆಂಟ್ ಅಂತ ಕೊಬ್ಬ ಎಂದು ಅವಳ ಹಿಂದೆ ಹೋಗುತ್ತಾ ಪ್ರಶ್ನಿಸಿದಳು. ವಾಶ್ರೂಮ್ಗಾಗಿ ಹುಡುಕಾಡುತ್ತಿದ್ದ ಸ್ವರ ಹಿಂದೆ ತಿರುಗಿದವಳು ಸಪ್ತಾಳನ್ನು ಕಂಡು ತಲೆ ತಗ್ಗಿಸಿದಳು. ಹಲೋ, ನಾನು ಬರೀ ಮಾತನಾಡಿಸ್ತಾ ಇದ್ದೀನಿ, ನಿಂಗೆ ಹೊಡೆಯುತ್ತಿಲ್ಲ. ಯಾಕೆ ಹೀಗೆ ಬೆವರಿದ್ಯಾ? ನಿನ್ನ ಹಣೆ ಮೇಲೆ ಬೆವರು ಸಾಲುಗಳು ಹೇಗೆ ನಿಂತಿದೆ ಗೊತ್ತಾ ಎಂದು ಕೇಳುವಳು. ಅದು ನಾನು ವಾಶ್ರೂಮನ್ನು ಯೂಸ್ ಮಾಡಬೇಕು. ಇಲ್ಲಿ ವಾಶ್ರೂಮ್ ಎಲ್ಲಿದೆ? ಕೆಳಗೆ ಯಾರನ್ನು ಕೇಳಿದಾಗ ಅವಳು ಮೇಲ್ಗಡೆ ಫಸ್ಟ್ ಫ್ಲೋರ್ನಲ್ಲಿ ಇದೆ ಅಂತ ಹೇಳಿದರು. ನೋಡಿದರೆ ಇಲ್ಲಿ ಯಾವ ವಾಶ್ರೂಮ್ ಕೂಡ ಕಾಣಿಸ್ತಿಲ್ಲ. ತಪ್ಪು ತಿಳ್ಕೊಬೇಡಿ, ನನಗೆ ತುಂಬ ಅರ್ಜೆಂಟ್ ಆಗ್ತಿದೆ ಅಂತ ಮೆಲ್ಲಗೆ ಭಯದಲ್ಲಿ ಹೇಳಿದಳು. ಓ, ವಾಶ್ರೂಮಾ? ಎಲ್ಲ ಫ್ಲೋರ್ನಲ್ಲಿಯೂ ವಾಶ್ರೂಮ್ ಇರ್ತದೆ. ಕೆಳಗೆ ಸರಿಯಾಗಿ ನೋಡಬೇಕು ತಾನೆ. ಮೇಲ್ಗಡೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿದವಳು ಹುಡುಕುತ್ತಾ ಮುಂದೆ ಹೋದರೆ ಅವಳ ಹೆಜ್ಜೆಗೆ ಸರಿಸಮವಾಗಿ ಹೆಜ್ಜೆ ಹಾಕುವ ಸ್ವರ ಅವಳನ್ನೇ ಹಿಂಬಾಲಿಸಿದಳು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ವಾಶ್ರೂಮ್ ಎಲ್ಲಿದೆ ಎಂದು ಎದುರಿಗೆ ಸಿಕ್ಕ ಹುಡುಗಿಯನ್ನು ಸಪ್ತ ಕೇಳಿದಳು. ಕಾರ್ನರ್ ಲೆಫ್ಟ್ ಸೈಡಲ್ಲಿದೆ, ಸ್ಟ್ರೇಟ್ ಹೋಗಿ ಸಿಗುತ್ತೆ ಎಂದು ಹೇಳಿದಾಗ ಥ್ಯಾಂಕ್ಸ್ ಹೇಳಿದ ಸಪ್ತ ಮೊಲದ ಮರಿಯಾಗಿ ತನ್ನ ಹಿಂದೆ ಬರುತ್ತಿದ್ದ ಸೊರಳನ್ನು ಕಂಡು ಕಣ್ಣಲ್ಲೇ ಬಾ ಎಂದು ಹೇಳಿದಾಗ ಸೊರ ಸಪ್ತಾಳನ್ನು ಹಿಂಬಾಲಿಸಿದಳು. ಇಲ್ಲಿದೆ ನೋಡು ವಾಶ್ರೂಮ್, ಹೋಗು. ಆಮೇಲೆ ಅರ್ಜೆಂಟ್ನಲ್ಲಿ ಇಲ್ಲೇ ಮಾಡಿಕೊಂಡು ಬಿಟ್ಟಿಯಾ ಎಂದು ನಗುತ್ತಾ ಹೇಳಿದಾಗ ಹಿಂದೆ ತಿರುಗಿ ಅವಳತ್ತ ನೋಡಿದ ಸ್ವರ ಬೇಗ ಬೇಗ ಹೆಜ್ಜೆ ಇಟ್ಟು ವಾಶ್ರೂಮ್ಗೆ ಹೋಗುವಳು. ವಾಶ್ರೂಮ್ ಯೂಸ್ ಮಾಡಿ ಹೊರಬಂದ ಸ್ವರ ಸಿಂಕ್ ಹತ್ತಿರ ಹೋಗಿ ಆ ನಲ್ಲಿ ತಿರುಗಿಸಲು ನೋಡಿದವಳು ಅದರಿಂದ ನೀರು ಬರದೇ ಇದ್ದಾಗ ಗೊಂದಲಗೊಂಡಳು. ಚಶ್ಮಾ ಮಾಮೂಲಿ ಸಿಂಕ್ ಅಲ್ಲ, ಅದು ಹೈ ಕ್ಲಾಸ್ ಪ್ರೊಫೆಷ್ನಲ್ ಕಾಲೇಜ್ ಇದು. ಇಲ್ಲಿ ಎಲ್ಲ ಫಾರಿನ್ ಟೈಪ್. ಸುಮ್ಮನೆ ಹೀಗೆ ಕೈ ಹಿಡಿದ್ರೆ ನೀರು ಬರುತ್ತೆ, ಹಿಡಿ ಅಂತ ಹೇಳಿದಾಗ ಅವಳು ಹೇಳಿದಂತೆ ಮಾಡು ಸ್ವರ. ನೀರು ಬಂದಾಗ ಮುಗುಳ್ನಗೆ ನಕ್ಕವಳು ಕೈ ತೊಳೆದು ಸಪ್ತಾಳ ಕಡೆ ನೋಡಿದಳು. ಸಾಕು ಸಾಕು, ನನ್ನನ್ನು ನೋಡಿ ಹಲ್ದು ಕಿರಿದದ್ದು. ತಗೋ ಟಿಶ್ಯೂ, ಪೇಪರ್ನಲ್ಲಿ ಕೈ ಒರೆಸಿಕೊ, ಇಲ್ಲಾಂದರೆ ಅಲ್ಲಿ ಕೈ ಹಾರಿಸಿಕೊಳ್ಳುವ ಮಿಷಿನ್ ಇದೆ. ಹೀಗೆ ಕೈ ಹಿಡಿದ್ರೆ ಹಾರಿ ಹೋಗ್ತದೆ. ಅದಕ್ಕಿಂತ ಬೆಸ್ಟ್ ಟಿಶ್ಯೂ ಪೇಪರನ್ನು ಯೂಸ್ ಮಾಡು ಎಂದು ಸಪ್ತ ಟಿಶ್ಯೂ ಪೇಪರ್ ಕೊಟ್ಟಾಗ ಸ್ವರ ಅದನ್ನು ತೆಗೆದುಕೊಂಡು ಕೈ ಒರೆಸಿಕೊಂಡು ಡಸ್ಟ್ಬಿನ್ನಲ್ಲಿಟ್ಟು ಸಪ್ತಾಳನ್ನು ನೋಡಿದಳು. ಈಗ ನೀನು ನನಗೆ ಥ್ಯಾಂಕ್ಸ್ ಹೇಳೋಕ್ಕೆ ಮಾತು ಹುಡುಕಾಡ್ತಿದ್ಯಾ? ಇಟ್ಸ್ ಓಕೆ. ನಾನು ಯಾವಾಗಲೂ ಹೀಗೇ ಕಷ್ಟದಲ್ಲಿರುವವರಿಗೆ ಹೆಲ್ಪ್ ಮಾಡ್ತೀನಿ. ನಾನು ತುಂಬ ಒಳ್ಳೆಯವಳು ಗೊತ್ತಾ. ಈಗ ಇಲ್ಲೇ ಕುಳಿತು ವಾಶ್ರೂಮ್ ಯೂಸ್ ಮಾಡೋಕ್ಕೆ ಬರೋರಿಗೆಲ್ಲ ನಮ್ಮ ಫೇಸ್ ತೋರಿಸ್ಬೇಕಾ, ಇಲ್ಲ ಕ್ಲಾಸ್ ಕಡೆ ಹೋಗೋಣವಾ ಎಂದು ಕಣ್ಣನ್ನು ಪಿಳಿಪಿಳಿ ಮಾಡಿ ಸಪ್ತ ಕೇಳಿದರೆ ಮೌನದಲ್ಲೇ ತಲೆ ಆಡಿಸಿದ ಸ್ವರ ಸಪ್ತಾಳ ಜೊತೆ ಹೋಗುವಳು. ನೀನು ತುಂಬ ಮುಗ್ದೆ ಕಣೆ, ಆದರೂ ನನಗೇನೋ ನೀನು ಇಷ್ಟ ಆಗ್ತಾ ಇದೆಯಾ. ನನಗೆ ಫ್ರೆಂಡ್ ಆಗಿ ಇರುವವರು ತುಂಬ ಮಾಡರ್ನ್ ಆಗಿರಬೇಕು, ನನಗೆ ತಕ್ಕನಾಗಿ ಇರಬೇಕು ಅಂತ ಇಷ್ಟಪಡ್ತೀನಿ. ಆದರೆ ಇಲ್ಲಿ ನನ್ನ ಫ್ರೆಂಡ್ ಸರ್ಕಲ್ನಲ್ಲಿ ಹುಡುಗಿಯರು ಯಾರೂ ಸೇರಿಲ್ಲ. ಹಾಗೆ ನಮ್ಮ ಕ್ಲಾಸ್ನಲ್ಲಿರುವ ಮಿಕ್ಕ ಹುಡುಗಿಯರನ್ನು ಫ್ರೆಂಡ್ಸ್ ಮಾಡಿಕೊಳ್ಳಲು ನನಗೆ ಮನಸ್ಸಿಲ್ಲ. ಸೊ ನೀನೇ ನನ್ನ ಬೆಸ್ಟ್ ಫ್ರೆಂಡ್ ಆಗಿಬಿಡು, ಸರಿನಾ ಎಂದು ಸ್ವರ ಹೆಗಲ ಮೇಲೆ ಕೈ ಇಟ್ಟು ಕೇಳಿದಳು. ನಮ್ಮಮ್ಮನನ್ನು ಕೇಳಿ ಹೇಳ್ತೀನಿ ಅಂತ ಮೆಲ್ಲಗೆ ಹೇಳಿದವಳು ಸಪ್ತಾ ಕೈಯನ್ನು ತನ್ನ ಹೆಗಲ ಮೇಲಿನಿಂದ ತೆಗೆದು ಕ್ಲಾಸ್ ರೂಮ್ ಒಳಗೆ ಹೋಗಿ ಮೊದಲು ಬೆಂಚಿನಲ್ಲಿ ಕುಳಿತುಕೊಂಡಳು. ಲೇ ಅಮ್ಮನ ಮಗಳೇ, ಫ್ರೆಂಡ್ಶಿಪ್ ಮಾಡೋಕ್ಕೆ ಅಮ್ಮನ ಪರ್ಮಿಷನ್ ಕೇಳಬೇಕು ಅಂತ ಇದೆಯಲ್ಲ, ಎಂಥ ಪೀಸ್ ನೀನು. ಹಬಬಾ, ಇಂಥ ಕಾಲದಲ್ಲಿ ಯಾಕೆ ಹುಟ್ಟಿ ಬಿಟ್ಟೆ ನೀನು ಅಂತ ಸೆಕೆಂಡ್ ಬೆಂಚ್ಗೆ ಹೋಗುತ್ತಾ ಕುಳಿತುಕೊಂಡ ಸಪ್ತ ದೇವರನ್ನು ಮೇಲೆ ನೋಡುತ್ತಾ ಹೇಳಿದರೆ ತನ್ನ ಕನ್ನಡಕ್ಕ ಸರಿ ಮಾಡಿಕೊಂಡು ಕಳ್ಳಿಯ ಹಾಗೆ ಮೆಲ್ಲಗೆ ಹಿಂದೆ ತಿರುಗಿ ನೋಡಿದ ಸ್ವರ ಸಪ್ತ ಕಣ್ಣು ಹೊಡೆದಾಗ ಪಟ್ಟನೆ ಮುಂದೆ ತಿರುಗಿ ಸರಿಯಾಗಿ ಕುಳಿತುಕೊಂಡಳು. ನಂತರ ಮಧ್ಯಾಹ್ನದ ತನಕ ಇಂಟ್ರಡಕ್ಷನ್ ಕ್ಲಾಸುಗಳು ನಡೆದಿತ್ತು. ಅಂದಿನ ಟೈಮ್ ಟೇಬಲ್ ಕ್ಲಾಸುಗಳೆಲ್ಲ ಮುಗಿಯೋ ಹೊತ್ತಿಗೆ 1:30 ಆಗಿತ್ತು. ಎಲ್ಲರೂ ಕ್ಲಾಸಿಂದ ಹೊರಗೆ ಹೋಗಿದ್ದರು. ಎಲ್ಲ ಹೋದ ಬಳಿಕ ನಿಧಾನಕ್ಕೆ ಮೇಲೆದ್ದ ಸ್ವರ ತನ್ನ ಬ್ಯಾಗ್ ಹಿಡಿದು ಕ್ಲಾಸ್ ರೂಮಿನಿಂದ ಹೊರಬಂದವಳು ತನ್ನ ಕೈ ಹಿಡಿದುಕೊಂಡು ಹೋಗುತ್ತಿದ್ದ ಸಪ್ತಾಳ ಕಡೆ ಆಶ್ಚರ್ಯದಿಂದ ನೋಡಿದಳು. ಕ್ಲಾಸ್ ಬಿಟ್ಟು ಅಂತ ಮನೆಗೆ ಹೋಗೋಕ್ಕೆ ನೋಡ್ತಾ ಇದೆಯಾ? ಅದು ಸಾಧ್ಯ ಇಲ್ಲ. ಇವತ್ತು ಇಂಜಿನಿಯರಿಂಗ್ ಕಾಲೇಜಿನ ಮೊದಲ ದಿನ, ಸೊ ಪಾರ್ಟಿ ಮಾಡಲೇಬೇಕು. ನನಗಿರುವ ಏಕೈಕ ಗರ್ಲ್ ಫ್ರೆಂಡ್ ನೀನು, ಅಂದರೆ ಹುಡುಗಿ ಫ್ರೆಂಡ್ ನೀನು. ನಿನ್ನನ್ನು ಇಷ್ಟು ಬೇಗ ಮನೆಗೆ ಹೋಗೋಕ್ಕೆ ನಾನು ಬಿಡಲ್ಲ. ಬಾ ಕ್ಯಾಂಟೀನ್ಗೆ ಹೋಗೋಣ ಅಂತ ಸ್ವರ ಕಡೆ ನೋಡದೆ ಹೆಜ್ಜೆ ಹಾಕುತ್ತಿದ್ದ ಸಪ್ತ ಹೇಳುತ್ತಿದ್ದರೆ ಅಳುವಂತೆ ಮುಖ ಮಾಡಿಕೊಂಡ ಸ್ವರ ಅವಳ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು.
ನೋಡಿ ಪ್ಲೀಸ್, ಈ ಪಾರ್ಟಿ, ಕ್ಯಾಂಟೀನ್ ಇದೆಲ್ಲ ನನಗೆ ಆಗಿ ಬರೋಲ್ಲ. ಅಮ್ಮನಿಗೆ ಗೊತ್ತಾದರೆ ಹೊಡೆಯುತ್ತಾರೆ. ಅವರು ಮೊದಲೇ ಹೇಳಿದ್ದಾರೆ ಯಾರ ಜೊತೆಯನ್ನು ಫ್ರೆಂಡ್ಶಿಪ್ ಮಾಡಬೇಡ ಅಂತ. ನನ್ನ ಕೈಯನ್ನು ಬಿಡಿ, ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ನನ್ನ ಕೈ ಬಿಡಿ ಪ್ಲೀಸ್ ಎಂದು ಮೆಲ್ಲಗೆ ಕೇಳಿಕೊಂಡಳು. ಚಶ್ಮಾ, ಇದ್ಯಾಕೆ ಈ ತರ ನನಗೆ ಹುಡುಗನ ಫೀಲ್ ಕೊಡ್ತಿದ್ಯಾ ನೀನು? ಈಗ ಈ ಸೀರಿಯಲ್ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ಇನ್ನೋಸೆಂಟ್ ಹುಡುಗಿನ ಕೋಪಿಷ್ಟ ಹುಡುಗ ಬಲವಂತವಾಗಿ ಎಳೆದುಕೊಂಡು ಹೋಗ್ತಾನಲ್ಲ, ಆ ರೀತಿ ಅನಿಸ್ತಾ ಇದೆ ನನಗೆ. ನಾನೇನು ನಿನ್ನನ್ನು ರೇಪ್ ಮಾಡಲ್ಲ. ಕಾಫಿ ಕುಡಿ ನನ್ ಜೊತೆ. ರೋಹಿತ್ ನನಗಾಗಿ ಕ್ಯಾಂಟೀನ್ನಲ್ಲಿ ಕಾಯುತ್ತಿದ್ದಾನೆ. ಅವನಿಗೆ ಕಾಲ್ ಮಾಡಿ ಹೇಳಿದ್ದೇನೆ, ಹೊಸ ಫ್ರೆಂಡ್ನ ಕರ್ಕೊಂಡ್ ಬರ್ತೇನೆ ಅಂತ. ನೀನ್ ನೋಡು, ನಂಗೆ ಬೇಜಾರ್ ಮಾಡ್ಬೇಡ. ನಂಗೆ ಗೊತ್ತು ನಿನ್ಗೆ ನಂಗೆ ಬೇಜಾರ್ ಮಾಡೋಕೆ ಇಷ್ಟ ಇಲ್ಲ ಅಂತ. ಇದೆಲ್ಲ ಸುಮ್ನೆ ಹೀಗೆ ನಾಟಕ ಮಾಡ್ತಾ ಇದ್ಯಾ ಗೊತ್ತು ಅಂತ. ಕ್ಯಾಂಟೀನ್ ಕಡೆ ಹೋದ್ರೆ ಹೇಗೋ ಅವಳ ಹಿಡಿತದಿಂದ ತಪ್ಪಿಸಿಕೊಂಡ ಸ್ವರ ಹಿಂದೆ ತಿರುಗಿ ನೋಡದೆ ಗೇಟಿನತ್ತ ಓಡಿದಳು. ಈ ಚಶ್ಮಾ ನಿಂತ್ಕೋ. ಅಯ್ಯೋ ಕರ್ಮವೇ, ಇದೇನಪ್ಪ ಈ ಹುಡುಗಿ ಅಂತ ತಲೆ ಮೇಲೆ ಕೈ ಹೊತ್ತ ಸಪ್ತ ತನಗೆ ಲೈನ್ ಹೊಡೆಯುತ್ತಾ ನಿಂತಿದ್ದ ಹುಡುಗರನ್ನ ನೋಡಿ ಕೈ ಬಿಟ್ಟವಳು. ನಂತರ ಸ್ಟೈಲ್ ಆಗಿ ಕ್ಯಾಂಟೀನ್ ಒಳಗೆ ಹೋಗಿದ್ದಳು. ಹೊಟ್ಟೆ ಹಸಿಯುತ್ತಿದೆ ನಂಗೆ. ಕ್ಯಾಂಟೀನ್ಗೆ ಹೋಗದೆ ಹೀಗೆ ಕಾಯುವ ಕೆಲಸ ನಮ್ಗೆ ಬೇಕಾ? ಅರ್ಜುನ್, ಏನಾಗಿದೆ ನಿಂಗೆ? ಬೆಳಿಗ್ಗೆಯಿಂದ ವಿಚಿತ್ರವಾಗಿ ಆಡ್ತಾ ಇದ್ಯಾ? 1 ಅವರಿಂದ ಗೇಟ್ ಕಾಯುತ್ತಿರೋದು ನೀನು ಎಂದು ಅಲ್ಲಿಯೇ ನಿಂತು ಬಾಕ್ಸ್ ಓಪನ್ ಮಾಡಿ ತಿನ್ನಲು ಶುರು ಮಾಡಿದ ರೀಮಾ ಕೊನೆಗೂ ಸಾಕಾಗಿ ಅರ್ಜುನ್ನನ್ನು ಕೇಳಿದಳು. ನಿಂಗೆ ಮೊದಲೇ ಹೇಳಿದ್ದೆ ಅಲ್ವಾ, ನಾನು ಇಲ್ಲೇ ಇರ್ತೀನಿ, ನೀನ್ ಹೋಗಿ ನಿನ್ನ ಊಟ ಮುಗಿಸುವಂತ. ನನ್ಗೆ ಸ್ವಲ್ಪ ಕೆಲಸ ಇದೆ, ತುಂಬಾ ಮುಖ್ಯವಾದ ಕೆಲಸ ಅದು ಎಂದು ಕೈಕಟ್ಟಿ ನಿಂತುಕೊಂಡು ಅರ್ಜುನ್ ಹೇಳಿದಾಗ ಸರಿ ಎಂದು ಹೇಳಿದ ರೀಮಾ ಕ್ಯಾಂಟೀನ್ ಹತ್ತ ಹೋಗುವಳು. ಬೆಳಿಗ್ಗೆ ಹೇಗೋ ನನ್ನನ್ನು ಯಾಮರಿಸಿದ ಹುಡುಗಿ, ಆದ್ರೆ ಇವಾಗ ನನ್ನನ್ನು ಯಾಮರಿಸಲು ಆಗೋಲ್ಲ. ಅದಕ್ಕೆ ನೋಡು, ಕಾಲೇಜ್ ಗೇಟ್ ಹತ್ತಿರ ನಿಂತು ಕಾಯ್ತಿದ್ದೇನೆ. ಇದಂತೂ ಪಕ್ಕಾ ಕನ್ಫರ್ಮ್. ನೀನು ಫಸ್ಟ್ ಇಯರ್ ಹುಡುಗಿ, ಆದ್ರೆ ಯಾವ ಬ್ರಾಂಚ್ ಅಂತ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ, ಬೇಗನೆ ಕಂಡುಹಿಡಿಯುವೆ. ಇದುವರೆಗೂ ಯಾರ ಮೇಲೂ ಕೂಡ ಪ್ರೀತಿ ಎನ್ನುವ ಫೀಲ್ ಆಗಿರ್ಲಿಲ್ಲ. ಎಷ್ಟು ಸುಂದರ ಹುಡುಗಿಯರು ಕಣ್ಮುಂದೆ ಇದ್ದರೂ ಕೂಡ ಸೋಲದ ಈ ಹೃದಯ ಈ ಕನ್ನಡಕದ ಹುಡುಗಿಗೆ ಸೋತೋಗಿದೆ. ಪ್ಲೀಸ್ ಕಣ್ಮುಂದೆ ಬಾ ಎಂದು ಹೇಳಿಕೊಳ್ಳುತ್ತಿದ್ದ ನಿಂತಿದ್ದ ಅರ್ಜುನ್ ಕಣ್ಮುಂದೆ ಸ್ವರ ಗೇಟ್ ದಾಟಿ ಓಡಿದವಳು ಬಸ್ ಸ್ಟಾಪ್ನತ್ತ ಹೋಗಿದ್ದಳು. ಅಲ್ಲ, ಈ ಹುಡುಗಿ ಯಾವಾಗ್ಲೂ ಓಡ್ತಾಳೆ ಇರ್ತಾಳೆ ಅನ್ಸುತ್ತೆ. ಇದನ್ನು ಕಾಲೇಜ್ ಅನ್ಕೊಂಡಿದ್ದಾಳ, ಇಲ್ಲ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಅನ್ಕೊಂಡಿದ್ದಾಳ ಅಂತ ತನ್ನ ಕಣ್ಮುಂದೆ ಪಾಸ್ ಆದ ಸ್ವರಳನ್ನು ನೋಡಿದ ಅರ್ಜುನ್ ಹೇಳಿಕೊಂಡವನು ತನ್ನ ಬೈಕ್ ಸ್ಟಾರ್ಟ್ ಮಾಡಿ ಅವಳ ಹಿಂದೆ ಹೋಗುವನು. ತನ್ನ ಮನೆ ಹತ್ತಿರದ ಬಸ್ ಸ್ಟಾಪ್ಗೆ ಹೋಗುವ ಬಸ್ ಬಂದಾಗ ಓಡಿ ಹೋಗಿ ಹತ್ತಿಕೊಂಡ ಸ್ವರ ಬಸ್ ಒಳಗೆ ಕುಳಿತ ನಂತರ ನೆಮ್ಮದಿಯಾಗಿ ಉಸಿರಾಡಿದಳು. ಸದ್ಯ ಅವರಿಂದ ತಪ್ಪಿಸಿಕೊಂಡೆ, ಇಲ್ಲವಾಗಿದ್ರೆ ನಂಗೆ ಬಲವಂತ ಮಾಡಿ ಪಾರ್ಟಿ, ಕ್ಯಾಂಟೀನ್ ಅಂತೆಲ್ಲ ಕರೆದುಕೊಂಡು ಹೋಗಿರುತ್ತಿದ್ರು. ಈ ವಿಷಯ ಏನಾದ್ರೂ ಅಮ್ಮನಿಗೆ ಗೊತ್ತಾದ್ರೆ ಖಂಡಿತ ಹೊಡೆಯುತ್ತಿದ್ರು. ಸ್ವಲ್ಪದ್ರಲ್ಲೇ ತಪ್ಪಿಸಿಕೊಂಡೆ. ಆದ್ರೂ ಪಾಪ, ಕಾಲೇಜ್ನಲ್ಲಿ ಯಾರು ಕೂಡ ನನ್ನನ್ನು ಮಾತನಾಡಿಸದೆ ಇದ್ದಾಗ ಅವರು ನನ್ನನ್ನು ಕೆಣಕಿ ಕೆಣಕಿ ಮಾತನಾಡಿಸುತ್ತಿದ್ದಾರೆ. ಅವರೆಷ್ಟು ಚೆಂದ ಇದ್ದಾರೆ, ಹೀರೋಯಿನ್ ರೀತಿ ಇದ್ದಾರೆ ಎಂದು ಬಸ್ಸಲ್ಲಿ ಕುಳಿತು ಹೇಳಿಕೊಳ್ಳುತ್ತಿದ್ದ ಸ್ವರ ಮುಖದಲ್ಲಿ ಮುದ್ದಾದ ನಗು ಹರಳಿತು. ಯಾರೇ ಅದು ಬಸವನಗುಡಿ ಎದ್ದು ಬನ್ನಿ ಎಂದು ಕಂಡಕ್ಟರ್ ಕೂಗಿದಾಗ ಎಚ್ಚೆತ್ತ ಸ್ವರ ಮೇಲೆದ್ದವಳು ಬಸ್ಸಿನಿಂದ ಇಳಿದು ತನ್ನ ಮನೆ ಕಡೆ ಹೆಜ್ಜೆ ಹಾಕಿದಳು. ಅಮ್ಮ ಇಷ್ಟೊತ್ತಿಗೆ ಮನೆಗೆ ಬಂದು ಹೋಗಿರ್ತಾರೆ ಅನ್ಸುತ್ತೆ. ಹೀಗಾಗ್ಲೇ 3ರ ಹತ್ತಿರ ಆಗಿದೆ. ಈಗ ಹೋಟೆಲ್ನಲ್ಲಿ ಇರ್ತಾರೆ. ಪುಟ್ಟಿ ಏನ್ ಮಾಡ್ತಿರ್ಬಹುದು ಎಂದು ಯೋಚಿಸುತ್ತಲೇ ಮನೆಯೊಳಗೆ ಬರುವ ಸ್ವರ ತಂಗಿಗಾಗಿ ಹುಡುಕಾಡುತ್ತಾ ರೂಮ್ ಒಳಗೆ ಹೋಗಿದ್ದಳು. ಕಾದಂಬರಿ ಪುಸ್ತಕವನ್ನು ಓದುತ್ತಿದ್ದ ಶ್ರುತಿ ಇಷ್ಟು ಬೇಗ ಬಂದ ತನ್ನ ಅಕ್ಕನನ್ನು ಕಂಡು ಆಶ್ಚರ್ಯಗೊಂಡಳು. ಅರೆ ಅಕ್ಕ, ಇಷ್ಟು ಬೇಗ ಬಂದಿದ್ಯಾ? ನೀನು ಪಿಯುಸಿಯಲ್ಲಿ ಯಾವಾಗಲೂ 5ರ ಅಷ್ಟೊತ್ತಿಗೆ ಅಲ್ವಾ ಬರುತ್ತಿದ್ದದು, ಇವಾಗ 3 ಗಂಟೆಗೆ ಬಂದಿದ್ಯಾ ಎಂದು ಕೇಳಿದಳು. ಅದು ಪಿಯುಸಿ ಕಾಲೇಜ್, ಇದು ಇಂಜಿನಿಯರಿಂಗ್ ಕಾಲೇಜ್, ಇಲ್ಲಿ ಬೇಗನೆ ಬಿಡ್ತಾರೆ, ಹಾಗಾಗಿ ಬೇಗ ಬಂದೆ ಬುಟ್ಟಿ. ಅಮ್ಮ ಬಂದು ಊಟ ಮಾಡಿಸಿ ಹೋಗಿದ್ದಾರೆ ಅನ್ಸುತ್ತೆ ಎಂದು ತಂಗಿಯ ಪಕ್ಕ ಕೂತು ಹೇಳಿದಳು. ಮಧ್ಯಾಹ್ನ ಬಂದಿದ್ರು, ಊಟ ಮಾಡಿಸಿ ಪುನಃ ಹೋಟೆಲ್ಗೆ ಹೋದ್ರು. ಮತ್ತೆ ಹೇಳು, ನಿನ್ ಕಾಲೇಜ್ ಮೊದಲ ದಿನ ಹೇಗಿತ್ತು, ಎಷ್ಟು ಜನ ಫ್ರೆಂಡ್ಸ್ ಆದ್ರು ಅಂತ ಕೇಳುವಳು. ತಂಗಿ ಕೇಳಿದ ತಕ್ಷಣ ಅವಳ ತಲೆಯಲ್ಲಿ 3 ಜನ ನೆನಪಾಗಿದ್ದರು. ಮೊದಲು ಸಪ್ತ, ನಂತರ ಅರ್ಜುನ್, ಕೊನೆಯಲ್ಲಿ ಅಗಸ್ತ್ಯ ನೆನಪಾಗಿದ್ದ. ಅಯ್ಯೋ, ನನ್ನ ಪಾಲಿನ ದೇವರು ಸಿಕ್ಕಿದ್ದರು, ಆದ್ರೆ ಅವರನ್ನು ಮಾತನಾಡಿಸಲು ಆಗಲಿಲ್ಲ. ಆ ದಿನ ಸರಿಯಾಗಿ ಥ್ಯಾಂಕ್ಸ್ ಸಹ ಹೇಳಲಿಲ್ಲ. ಇವತ್ ನಾನು ಉಸಿರಾಡುತ್ತಿದ್ದೇನೆ ಅಂದರೆ ಅದಕ್ಕೆ ಅವರೇ ಕಾರಣ. ಆದರೂ ಅವರಿಗೆ ನನ್ನ ನೆನಪಿಲ್ವಾ? 3 ತಿಂಗಳಾಯ್ತು ಈ ಘಟನೆ ನಡೆದು ಎಂದು ಅಗಸ್ತ್ಯನ ಕುರಿತು ಯೋಚಿಸುತ್ತಿದ್ದಳು. ಏ ಅಕ್ಕ, ಎಲ್ಲಿ ಕಳೆದು ಹೋಗಿದ್ಯಾ? ನಾನು ನಿನ್ನ ಕಾಲೇಜ್ನ ಮೊದಲ ದಿನ ಹೇಗಿತ್ತಂತ ಹೇಳಿದ್ದು, ಕಣ್ಣು ಮುಚ್ಚದೆ ನಿದ್ದೆ ಮಾಡು ಅಂತಲ್ಲ ಎಂದು ತಂಗಿ ಎಚ್ಚರಿಸಿದಾಗ
ನೆನಪಿನಿಂದ ಹೊರಬಂದ ಸ್ವರ ಚೆನ್ನಾಗಿತ್ತು ಎಂದು ಹೇಳಿದಳು. ಬರೀ ಅಷ್ಟೇನಾ? ಈ ಧಾರಾವಾಹಿ ಸೀರಿಯಲ್ನಲ್ಲಿ ಎಲ್ಲ ತೋರಿಸುವಾಗೆ ಹೀರೋ ಹೀರೋಯಿನ್ ಭೇಟಿ ಆಗಿಲ್ವಾ ಎಂದು ಆಸೆ ಕಣ್ಣಿನಿಂದ ಕೇಳಿದಳು. ಪುಟ್ಟಿ, ನೀನಂತೂ ಕಾದಂಬರಿ ಓದಿ ಓದಿ ಹಾಳಾಗ್ತಾ ಇದ್ಯಾ. ಹೀರೋ ಬಂದು ಮೀಟ್ ಮಾಡಲು ನಿನ್ನ ಅಕ್ಕ ಹೀರೋಯಿನ್ ಅಲ್ಲ, ಸಾಧಾರಣ ಹುಡುಗಿ. ನಾನು ನಮ್ಮಂತವರೆಲ್ಲ ಯಾವ ಹುಡುಗ ನೋಡ್ತಾರೆ? ಇಂಥ ವಿಷಯವನ್ನೆಲ್ಲ ಅಮ್ಮನ ಮುಂದೆ ಮಾತನಾಡ್ಬೇಡ. ಆಮೇಲೆ ಇಬ್ಬರಿಗೂ ಪೊರಕೆ ತೆಗೆದುಕೊಂಡು ಹೊಡೆಯುತ್ತಾರೆ. ಸರಿ ಸರಿ, ನಾನು ಕೈಕಾಲು ಮುಖ ತೊಳೆದಿಲ್ಲ. ಬಂದ ತಕ್ಷಣ ನಿನ್ ಜೊತೆ ಮಾತನಾಡ್ತಾ ಕೂತಿದ್ದೀನಿ. ಇರು ಬರ್ತೀನಿ, ಡ್ರೆಸ್ ಚೇಂಜ್ ಮಾಡಿ ಎಂದು ಹೇಳಿ ಬ್ಯಾಗ್ ಅನ್ನು ತನ್ನ ಕೋಣೆಯಲ್ಲಿಟ್ಟ ಸ್ವರ ಕೈಕಾಲು ಮುಖ ತೊಳೆದುಕೊಂಡು ಬೇರೆ ಬಟ್ಟೆ ಬದಲಾಯಿಸಿ ಹಾಲು ಕಾಯಲು ಹೊಳೆ ಮೇಲೆ ಇಟ್ಟವಳು. ನಂತರ ತಾನು ತಿನ್ನದೆ ಹಾಗೆ ತಂದಿದ್ದ ಚಿತ್ರಾನ್ನ ಉಪ್ಪಿನಕಾಯನ್ನು ನೆಂಚಿಕೊಂಡು ತಿಂದವಳು. ತಂಗಿಗೆ ತಿನ್ನಲು ಕುರುಕಲು ತಿಂಡಿ ಕೊಟ್ಟು ಹಾಲು ಕೊಡುವಳು. ಅಕ್ಕ, ಆರ್ಲಿಕ್ಸ್ ಹಾಕಿ ಕೊಡು. ಹಾಲು ಕುಡಿದು ಸಾಕಾಗಿ ಹೋಗಿದೆ. ಇದು ಬೇಡ, ನಂಗೆ ಚಿಪ್ಸ್ ಸಾಕು ಸಾಕು, ನೀನೇ ಹಾಲು ಕುಡಿ ಎಂದು ಮುಖವನ್ನು ಕಹಿಯಾಗಿಟ್ಟುಕೊಂಡು ಹೇಳಿದಾಗ ತಂಗಿಯ ಕುರುಕಲು ತಿಂಡಿಯ ಮೇಲಿದ್ದ ಆಸೆಯನ್ನು ನೋಡಿ ನಗುವ ಸ್ವರ ತಾನೇ ಹಾಲು ಕುಡಿದಿದ್ದಳು. ಸರಿ ಅಕ್ಕ, ಸ್ವಲ್ಪ ಹೊತ್ತು ಮಲಗು. ಬಸ್ನಲ್ಲಿ ಓಡಾಡಿ ಸುಸ್ತಾಗಿರುತ್ತೆ ಅನ್ಸುತ್ತೆ. ನಾನು ನನ್ನ ಕಾದಂಬರಿ ಓದುವುದನ್ನು ಮುಂದುವರಿಸುತ್ತೇನೆ ಎಂದು ಶ್ರುತಿ ಹೇಳಿದಾಗ ಸರಿ ಎಂದು ತಲೆ ಆಡಿಸಿದ ಸ್ವರ ತಂಗಿಯ ಪಕ್ಕದಲ್ಲಿ ಜಾಗ ಮಾಡಿಕೊಂಡು ಮಲಗಿದಳು. ಅಗಸ್ತ್ಯ, ಆಂಟಿ ಕಾಲ್ ಮಾಡಿದ್ರು. ನೀನು ಆಫೀಸ್ ಹತ್ತಿರ ಹೋಗ್ಬೇಕಂತೆ. ಬಾಡಿ ಗಾರ್ಡ್ಸ್ಗಳನ್ನು ಕೂಡ ಕಳಿಸ್ತಿದ್ದಾರೆ. ಈಗ ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡೋದು ಬೇಡ, ನಾನು ನಿನ್ನೊಂದಿಗೆ ಆಫೀಸ್ಗೆ ಬರ್ತೇನೆ ಎಂದು ವಾಸುಕಿ ಹೇಳಿದನು. ಆಗಲೇ ಸ್ವಲ್ಪ ಡೀಟೇಲ್ಸ್ ಕೇಳಿದ್ರು. ನಾನು ಶೋನಲ್ಲಿದ್ದು ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಸರಿ, ಆಫೀಸ್ ಹತ್ರ ಹೋಗೋಣ. ಇವತ್ತು ಹೇಗಿದ್ರು ಆಲ್ಮೋಸ್ಟ್ ಎಲ್ಲಾ ಕ್ಲಾಸಿಗೆ ಬಂಕ್ ಹಾಕಿದ್ದೇವೆ. ನಾಳೆಯಿಂದ ಸರಿಯಾಗಿ ಅಟೆಂಡ್ ಮಾಡೋಣ. ಈಗ ಆಫೀಸ್ ಕಡೆ ಹೋಗೋಣ ಎಂದು ಹೇಳಿ ಕಾರ್ ಸ್ಟಾರ್ಟ್ ಮಾಡಿದ ಅಗಸ್ತ್ಯ ವಾಸುಕಿ ಕುಳಿತ ನಂತರ ವೇಗವಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಕಾಲೇಜಿನ ಗೇಟಿಂದ ಹೊರ ಬಂದ್ರೆ ಹತ್ತ ಕಡೆಯಿಂದ ಬರುತ್ತಿದ್ದ ಅರ್ಜುನ್ ಸಡನ್ ಆಗಿ ಬ್ರೇಕ್ ಹಾಕಿದನು. ಕಾರಿನಲ್ಲಿ ಕುಳಿತಿದ್ದ ಅಗಸ್ತ್ಯ ತನ್ನ ಕೂಲಿಂಗ್ ಗ್ಲಾಸ್ ತೆಗೆದು ಕಿಟಕಿಯಿಂದ ಹೊರ ತಲೆ ಹಾಕಿದವನು ಅರ್ಜುನ್ ಅತ್ತ ನೋಡಿ ವ್ಯಂಗ್ಯ ನಕ್ಕವನು ಅವನಿಗೆ ಗುದ್ದಿಸುವಂತೆ ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗಿದ್ದ. ಹೀಡಿಯಟ್, ದುಡ್ಡಿನ ಮದ ಚೆನ್ನಾಗಿದೆ. ಹೊಸ ಕಾರ್ ತೆಗೆದುಕೊಂಡು ನನ್ನ ಮುಂದೆ ಪೋಸ್ ಕೊಡ್ತಿದ್ದಾನೆ. ದಿನೇ ದಿನೇ ಕಾಲೇಜ್ನಲ್ಲಿ ಇವನ ರೌಡಿಸಂ ಹೆಚ್ಚುತ್ತಿದೆ. ಅದಕ್ಕೆ ಸರಿಯಾಗಿ ಕಾಲೇಜ್ನಲ್ಲಿ ಎಲ್ಲರೂ ಕೂಡ ಇವನನ್ನು ಕಂಡರೆ ಹುಚ್ಚರಂತೆ ಆಡ್ತಾರೆ. ಡೇವಿಲ್ ಡೇವಿಲ್ ಎಂದು. ಯಾರಾದ್ರೂ ಇವನ ಸೊಕ್ಕು ಮುರಿಯಬೇಕು ಎಂದು ಹೇಳಿಕೊಂಡ ಅರ್ಜುನ್ ಕಾಲೇಜಿನ ಒಳಗೆ ಬೈಕ್ ಸ್ಟಾರ್ಟ್ ಮಾಡಿ ಹೋಗಿದ್ದನು. ಆರ್ ಯು ಓಕೆ? ಆ ಇಡಿಯಟ್ ಮುಖ ನೋಡಿದೆ ಅಂತ ಮೂಡ್ ಆಫ್ ಆಗಿದೆಯಾ ಹೇಗೆ ಎಂದು ವಾಸುಕಿ ಅಗಸ್ತ್ಯನ ಕಡೆ ತಿರುಗಿ ಹೇಳಿದನು. ದಾರಿಯಲ್ಲಿ ಬೆಕ್ಕು ಅಡ್ಡ ಬರುವುದು ಸಹಜ. ಹಾಗಂತ ಕಾರು ರಿವರ್ಸ್ ತೆಗೆದುಕೊಳ್ಳಲು ಆಗೋಲ್ಲ. ಏನೇ ಬಂದ್ರೂ ಮುನ್ನುಗ್ಗುತ್ತಿರ್ಬೇಕು. ಇದು ನನ್ನಮ್ಮ ನನಗೆ ಹೇಳಿಕೊಟ್ಟ ಮಾತು. ಆ ಈಡಿಯಟ್ಸ್ಗೆಲ್ಲ ಯಾಕೆ ತಲೆ ಕೆಡಿಸಿಕೊಳ್ಳಲಿ ನಾನು ಎಂದು ಕೋಪದಲ್ಲಿ ಹೇಳಿದವನು ಮತ್ತಷ್ಟು ಕಾರಿನ ವೇಗ ಹೆಚ್ಚ ಮಾಡಿ ಹೆಗಡೆ ಗ್ರೂಪ್ ಆಫ್ ಕಂಪನಿ ಹತ್ತ ಹೋಗಿದ್ದನು. ಅವನ ಹಿಂದೆ ಮತ್ತೊಂದು ಕಾರಿನಲ್ಲಿ ಹಿಂಬಾಲಿಸಿ ಬರುತ್ತಿದ್ದ ಬಾಡಿ ಗಾರ್ಡ್ಸ್ಗಳು ಸ್ವಲ್ಪ ಮುಂದೆ ಹೋಗಿ ವಾಚ್ಮ್ಯಾನ್ಗೆ ಗೇಟ್ ತೆರೆಯಲು ಹೇಳಿ ಕಾರ್ನ ಒಳಗೆ ತೆಗೆದುಕೊಂಡು ಹೋಗಿದ್ದರು. ವೇಗವಾಗಿ ಗೇಟ್ ಒಳಗೆ ಕಾರ್ ನುಗ್ಗಿಸಿದ ಅಗಸ್ತ್ಯ ಪಾರ್ಕಿಂಗ್ ಲಾಟ್ನಲ್ಲಿ ಕಾರ್ ನಿಲ್ಲಿಸಿ ಇಳಿದವನು. ಕಣ್ಣು ಮುಚ್ಚಿ ನಿಂತು 10 ನಿಮಿಷವಾದ ನಂತರ ಕಣ್ಬಿಟ್ಟವನು ವಾಸುಕಿ ಹತ್ತ ತಿರುಗಿ ನೋಡಿದನು. ಈಗ ಹೋಗೇನಾ, ಬಾ ಹೋಗೋಣ ಎಂದು ಹೇಳಿದಾಗ ಆಫೀಸ್ನ ಒಳಗೆ ಹೆಜ್ಜೆ ಹಾಕಿದ ಅಗಸ್ತ್ಯ ಎದುರಿಗೆ ತನಗೆ ಸಿಕ್ಕು ವಿಶ್ ಮಾಡುತ್ತಿದ್ದ ಯಾರತ್ತಲೂ ನೋಡದೆ ಪರ್ಸನಲ್ ಲಿಫ್ಟ್ ಮೂಲಕ ನಿಲಂಬರಿ ಅವರ ಕ್ಯಾಬಿನ್ ಒಳಗೆ ತಲುಪಿದ. ಹಾಯ್ ಮಾಮ್ ಎಂದು ಬಾಗಿಲು ತೆಗೆದು ಒಳ ಬಂದವನು ತನ್ನ ಅಮ್ಮನ ತಬ್ಬಿದ. ಹಾಯ್, ಆಮೇಲೆ ಇರ್ಲಿ. ಮಿಸ್ಟರ್ ಶರ್ಮಾ ಅವರ ಕಂಪನಿ ಡಾಕ್ಯುಮೆಂಟ್ಸ್ ಎಲ್ಲಿದೆ? ನೀನೇ ಆ ಪ್ರಾಜೆಕ್ಟ್ ಅನ್ನು ಹ್ಯಾಂಡಲ್ ಮಾಡುತ್ತಿದ್ದದು. ನಿನ್ನ ಕ್ಯಾಬಿನ್ ನಲ್ಲಿ ಇರಲಿಲ್ಲ. ಇದೇ ಕಾರಣಕ್ಕೆ ಕಾಲ್ ಮಾಡಿದ್ದು. ನೀನು ಆವಾಗ ಸರಿಯಾಗಿ ಉತ್ತರ ಕೊಟ್ಟಿರಲಿಲ್ಲ. ಹೇಳು ಎಲ್ಲಿದೆ ಎಂದು ಹೇಳಿದರು. ಮಾಮ್, ಆ ಫೈಲ್ ನಿಮ್ಮ ಕ್ಯಾಬಿನ್ ನಲ್ಲೇ ಇದೆ. ನಿಮ್ಮ PA ಇರೋದು ಯಾಕೆ? ಏನ್ರಿ ಮುನಿಸ್ವಾಮಿ, ನಿಮ್ಮ ಮೇಡಮ್ ಕ್ಯಾಬಿನ್ ನಲ್ಲಿ ಏನೇನ್ ನಡೆಯುತ್ತೆ ಅನ್ನೋದನ್ನು CCTVಯಲ್ಲಿ ನೋಡ್ಬೇಕು ತಾನೆ. ನಾನು ಬಂದು ಈ ಕಬೋರ್ಡ್ ನಲ್ಲಿ ಇಟ್ಟಿದ್ದೀನಿ. ನಿಮ್ ಮೇಡಮ್ಗೆ ಹೇಳ್ಬೇಕು ತಾನೆ ಎಂದು ಹೇಳಿದ ಅಗಸ್ತ್ಯ ಕಬೋರ್ಡ್ ಓಪನ್ ಮಾಡಿ ಬ್ಲೂ ಕಲರ್ ಫೈಲ್ ಅನ್ನು ತನ್ನಮ್ಮನ ಮುಂದೆ ಹಿಡಿದಾಗ ಮುಗುಳ್ನಗೆ ನಕ್ಕ ನೀಲಾಂಬರಿ ಅವರು ಮಿಸ್ಟರ್ ಶರ್ಮಾ ಅವರಿಗೆ ಕಾಲ್ ಮಾಡಿ ತಮ್ಮದೇ ಹೋಟೆಲ್ನಲ್ಲಿ ಭೇಟಿ ಮಾಡುವುದಾಗಿ ಹೇಳಿ ಕಾಲ್ ಕಟ್ ಮಾಡಿದರು. ಫೋನ್ನಲ್ಲಿ ಹೇಳ್ಬೇಕಿತ್ತು ತಾನೆ. ನೀನೇ ಬಂದು ದೊಡ್ಡದಾಗಿ ಹೀರೋ ಫೋಸ್ ಕೊಡ್ಬೇಕಾಗಿತ್ತ. ಬರೀ ಇಂಥದೇ ನಿನ್ನದು ಎಂದು ನಗುತ್ತಾ ಹೇಳಿದರು. ನಾನು ಫೋನ್ನಲ್ಲಿ ಹೇಳಿದೆ, ಬಟ್ ನೀನು ಕೇಳಿಸಿಕೊಂಡಿರಲಿಲ್ಲ. ಹಾಗೆ ನಿಮ್ಮಗ ಹೀರೋ ಅಲ್ಲ, ವಿಲನ್. ನಂಗೆ ಸಾಫ್ಟ್ ಕ್ಯಾರೆಕ್ಟರ್ಗಳು ಇಷ್ಟ ಆಗೋಲ್ಲ. ಸೊ ನಾವು ಹೀರೋ ಕ್ಯಾಟಗರಿಗೆ ಸೇರುವವರೆಲ್ಲ. ನಾವೇನಿದ್ರು ವಿಲನ್ ತರ ರಾಜಿಸ್ತಿರ್ಬೇಕು
ಎಂದು ವಿಲ್ಲನ್ನ ತರ ಕನ್ನಿಂಗ್ ಆಗಿ ಹೇಳಿದವ ಗಡಿಯಾರದ ಸದ್ದು ಕೇಳಿಸಿದಾಗ ಟೈಮ್ ನೋಡಿದ. 3 ಗಂಟೆ ಆಗಿದೆ, ಊಟ ಮಾಡಿದ್ರೆ ಹೇಗೆ? ನಿಮ್ಮನ್ನು ನೋಡ್ತಿದ್ರೆ ಊಟ ಮಾಡಿಲ್ಲ ಅನ್ಸುತ್ತೆ ಎಂದು ಹೇಳುವನು. ಇಲ್ಲಪ್ಪ, ಈಗ ನಾವು 4 ಜನ ಹೋಗಿ ನಮ್ಮ ಮಲ್ಲೇಶ್ವರಂ ಹೋಟೆಲಲ್ಲಿ ಲಂಚ್ ಮುಗಿಸೋಣ. ಸ್ವಾಮಿ ಹೋಟೆಲ್ಗೆ ಕಾಲ್ ಮಾಡಿ ಸ್ಪೆಷಲ್ ಬಿರಿಯಾನಿ ಮಾಡಲು ಹೇಳು. ಹಾಗೆ ನಮ್ಮ ಹೋಟೆಲ್ನ ಸ್ಪೆಷಲ್ ಕುಕ್ ಆದ ಅನು ಇದಾರಲ್ಲ, ಅವರ ಹತ್ತಿರನೇ ಬಿರಿಯಾನಿ ಮಾಡಿಸು. ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ಮುದ್ದೆ ಇರ್ಲಿ, ನನ್ ಮುದ್ದು ಮಗನಿಗೆ. ಮುದ್ದೆ ಅಂದ್ರೆ ಇಷ್ಟ, ಆದ್ರೆ ಚಿಕನ್ ಗ್ರೇವಿ, ಚಿಕನ್ ಬಟರ್ ಮಸಾಲಾ ಅಂಡ್ ಚಿಕನ್ ಟಿಕ್ಕಾ ರೆಡಿ ಇರ್ಲಿ ವಾಸು ನಿಂಗೆ ಎಂದು ಕೇಳಿದವರು, ವಾಸು ತನಗೂ ಕೂಡ ಅದೇ ಐಟಮ್ಸ್ ಇರ್ಲಿ ಎಂದು ಹೇಳಿದಾಗ ಸರಿ ಎಂದು ತಲೆ ಆಡಿಸಿದವರು ಅಗಸ್ತ್ಯನ ಜೊತೆ ಕೆಳಗೆ ಬಂದಿದ್ದರು. ಇನ್ನೇನೋ ಕಾರ್ ಹತ್ಬೇಕು, ಅಷ್ಟರಲ್ಲಿ ಕಮಿಷನರ್ ಕಡೆಯಿಂದ ಕಾಲ್ ಬಂದಾಗ ಮಾತನಾಡಿದ ನೀಲಾಂಬರಿ ಅವರು ಮಗನ ಕಡೆ ಗಂಭೀರವಾಗಿ ನೋಡಿ ಡ್ರೈವರ್ಗೆ ಕಮಿಷನರ್ ಆಫೀಸ್ ಕಡೆ ಹೋಗಲು ತಿಳಿಸಿ ಕಾರ್ ಹತ್ತಿ ಕುಳಿತರು. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಅಂಡ್ ಶೇರ್ ಮಾಡಿ.